कृतो धृत्यभूत्याजकाय कर्त्रे धर्त्रेऽथ हर्त्रे हयमुखहरये मुत्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् दुर्वादिध्वान्तरभये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः। मणिः प्रवर्तते माला कारसन्दर्शिताध्वना न चेदाकाशशब्दोक्तं परं ब्रह्म कथं वद आकाशश्रुतिसामर्थ्यात् जडाकाशः कथं न सः। ಯಾವಾಗಲೂ ಮಣಿ ಅದು ಯಾವ ರೀತಿಯಲ್ಲಿರುತ್ತೆ? ಮಣಿಯನ್ನು ಕಟ್ಟುವಂತಹ ಮಾಲೆ ಮಾಡುವಂತಹ ವ್ಯಕ್ತಿ ಯಾವ ರೀತಿಯಲ್ಲಿ ಮಣಿಯನ್ನು ಜೋಡಿಸ್ತಾನೋ ಆ ರೀತಿಯಲ್ಲಿ ಆ ಮಣಿ ಎಂಬತಕ್ಕಂಥದ್ದು ಹೋಗುತ್ತೆ. ಮಾಲಾಕಾರ ಮಣಿಗಳನ್ನು ಹೂಗಳನ್ನು ಆಗ್ಬೋದು, ಆಯಿತಾ? ಯಾವ ರೀತಿಯಲ್ಲಿ ಜೋಡಿಸ್ತಾನೋ ಆ ರೀತಿಯಲ್ಲಿ ಮಣಿಗಳು ಹೂಗಳೆಲ್ಲ ಅದು ಇರ್ತಾರೆ. ಹಾಗೆಯೇ ಸೂತ್ರಕಾರರು ಹೇಳಿದ ರೀತಿಯಲ್ಲಿ ಶ್ರುತಿ ಎಂಬತಕ್ಕಂಥದ್ದು ಇರಬೇಕು. ಶ್ರುತಿ ಮಣಿ ಇದ್ದ ಹಾಗೆ ಸೂತ್ರಕಾರರು ಮಾಲೆಯನ್ನು ಮಾಡುವವರಂತ. ಹಾಗಾದರೆ ಆ ಶ್ರುತಿ ಎಂಬತಕ್ಕಂತಹ ಮಣಿ ಅದು ಹೇಗಿರಬೇಕು? ಮಾಲೆಯನ್ನು ಮಾಡತಕ್ಕಂಥ ಸೂತ್ರಕಾರರು ಯಾವ ರೀತಿಯಲ್ಲಿ ಹೇಳ್ತಾರೋ ಆ ರೀತಿಯಲ್ಲಿ ಶ್ರುತಿಗಳನ್ನು ಅರ್ಥ ಮಾಡಬೇಕು. ಇದು ನಾವು ಹೇಳೋದಲ್ಲ, ಮಾಯಾವಾದಿಗಳು ನೀವು ಒಪ್ಪಿದ್ದೀರಾ ಅಂತಾರೆ. ಯಾಕೆ? ನಚೇದ್ ಆಕಾಶ ಶಬ್ದೋಕ್ತಂ ಪರಂ ಬ್ರಹ್ಮ ಕಥಂ ವದ. ಇಲ್ಲಿ ಜಗತ್ತಿಗೆ ಕಾರಣ ಯಾವುದು ಅಂತಂದ್ರೆ ಅಸ್ಯ ಲೋಕಸ್ಯ ಕಾಗತಿ ಆಕಾಶ ಇತಿ ಹೋವಾಚ ಅಂತ ಶ್ರುತಿ. ಈ ಲೋಕಕ್ಕೆ ಯಾರು ಗತಿ, ಆಧಾರ, ಆಶ್ರಯ ಅಂತಂದ್ರೆ ಆಕಾಶ ಇತಿ ಹೋವಾಚ. ಆಕಾಶವೇ ಈ ಜಗತ್ತಿಗೆ ಆಧಾರ, ಗತಿ. ಇಲ್ಲಿ ಆಕಾಶ ಶಬ್ದವಾಚ್ಯವಾದದ್ದು ಯಾರು? ಭೂತಾಕಾಶವೋ ಅಥವಾ ಪರಮಾತ್ಮನೋ ಅಂತ ಪ್ರಶ್ನೆ ಬಂದರೆ ಶ್ರುತಿ ಹೇಳಿದ್ದಿಷ್ಟೇ. ನೀವು ಶ್ರುತ್ಯನುಸಾರ ಅರ್ಥ ಮಾಡುವವರು ಅಂತಾದರೆ ಆಕಾಶವನ್ನೇ ಈ ಜಗತ್ತಿಗೆ ಆಧಾರ ಅಂತ ಹೇಳಬೇಕು. ಆದರೆ ಸೂತ್ರಕಾರರು ಓಂ ಆಕಾಶಸ್ಥಲಿಂಗಾತ್ ಓಂ ಅಂತ ಸೂತ್ರ ಮಾಡಿದ್ದಾರೆ. ಆಕಾಶ ಶಬ್ದವಾಚ್ಯನಾದವನು ಪರಮಾತ್ಮ, ಅಸ್ಯ ಲೋಕಸ್ಯ ಕಾಗತಿ. ಆಕಾಶ ಶಬ್ದವಾಚ್ಯನಾದ ಪರಮಾತ್ಮನೇ ಈ ಜಗತ್ತಿಗೆ ಆಶ್ರಯ. ಹಾಗಾದರೆ ಶ್ರುತಿ ಎಂಬತಕ್ಕಂಥದ್ದು ಅದಕ್ಕೆ ಅರ್ಥ ಮಾಡ್ತೀರಾ? ಹೇಗೆ ಅರ್ಥ ಮಾಡ್ತೀರಾ? ಸೂತ್ರಕಾರರು ಯಾವ ರೀತಿಯಲ್ಲಿ ಶ್ರುತಿ ಎಂಬತಕ್ಕಂಥ ಮಣಿಯನ್ನು ಅವರು ದಾರಿ ತೋರಿಸ್ತಾರೋ ಆ ರೀತಿಯಲ್ಲಿ ಶ್ರುತಿ ಎಂಬತಕ್ಕಂಥ ಮಣಿ ಸೂತ್ರಕಾರರು ಜೋಡಿಸದ ಹಾಗೆ ನಾವು ತಿಳ್ಕೊಳ್ಬೇಕು. ಇಲ್ಲ ಅಂತಾದರೆ ಇದನ್ನು ನೀವು ಮಾಡಿದ್ದೀರಾ. ಆಕಾಶ ಶಬ್ದವಾಚ್ಯವಾದದ್ದು ಯಾವುದು ಎಂಬುದಾಗಿ ನಿರ್ಣಯ ಮಾಡಬೇಕಾದ್ರೆ ಮಾಯಾವಾದಿಗಳು ಕೂಡ ಆಕಾಶ ಶಬ್ದವಾಚ್ಯನಾದವನು ಪರಮಾತ್ಮನೇ ಹೊರತು ಭೂತಾಕಾಶ ಅಲ್ಲ ಅಂತ. ಯಾಕಲ್ಲ? ಶ್ರುತಿಗೆ ಸೂತ್ರಕಾರರು ಹೇಳಿದ ರೀತಿಯಲ್ಲಿ ಅರ್ಥ ಮಾಡಬೇಕು. ಸೂತ್ರಕಾರರು ಏನು ಹೇಳಿದ್ದಾರೆ? ಆಕಾಶಸ್ಥಲಿಂಗ ಅಂತ ಸೂತ್ರ. ಆಕಾಶ ಶಬ್ದವಾಚ್ಯನಾದವನು ಪರಮಾತ್ಮನೇ ಆಗಿದ್ದಾನೆ ಅಂತ ಈ ರೀತಿಯಲ್ಲಿ ಹೇಳಿದ್ದಾರೆ. ಒಂದು ವೇಳೆ ಆಕಾಶ ಶ್ರುತಿ ಸಾಮರ್ಥ್ಯ ಜಡಾಕಾಶ ಕಥಂ ನ ಸಹ, ಒಂದು ವೇಳೆ ಶ್ರುತಿ ಇದೆ ಅಂತ ಇಟ್ಕೊಂಡು ಅದೇ ರೀತಿ ಅರ್ಥ ಮಾಡ್ತೀರಾ ಅಂತಂದರೆ ಆಕಾಶಕ್ಕೆ ಯಾವ್ದು ಆಶ್ರಯ ಅಂದರೆ ಯಾವುದಾಗಬೇಕು? ಜಡಾಕಾಶವೇ ಆಗಬೇಕಾಗುತ್ತೆ. ಆಕಾಶಕ್ಕೆ ಆಕಾಶ ಶಬ್ದವಾಚ್ಯವಾದ ಜಡಾಕಾಶ ಅದು ಲೋಕಕ್ಕೆ ಆಶ್ರಯವ ಅಲ್ಲ. ಹಾಗಾದರೆ ಲೋಕಕ್ಕೆ ಆಶ್ರಯನಾದವನು ಪರಮಾತ್ಮ ಅಂತ ಅರ್ಥ ಹೇಗೆ ಮಾಡಿದ್ರಿ? ಶ್ರುತಿ ಎಂಬತಕ್ಕಂಥ ಮಣಿಯನ್ನು ಸೂತ್ರಕಾರರಾದಂತಹ ವೇದವ್ಯಾಸದೇವರು ಯಾವ ರೀತಿಯಲ್ಲಿ ಅರ್ಥ ಮಾಡಬೇಕು ಅಂತ ಹೇಳ್ತಾರೋ ಆ ರೀತಿಯಲ್ಲಿ ಅರ್ಥ ಮಾಡಿದ್ದೀರ. ಹಾಗೆ ಇಲ್ಲಿಯೂ ಕೂಡ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅಂತ ಶ್ರುತಿ ಇದೆ.
ಈ ಶ್ರುತಿಗೆ ಹೇಗೆ ಅರ್ಥ ಮಾಡಬೇಕು? ಸೂತ್ರಕಾರ ಹೇಳಿದ್ರು ಜನ್ಮಾದ್ಯಸ್ಯ ಯತಃ, ಅದು ಪರಮಾತ್ಮನಲ್ಲಿ ಬರುವ ಹಾಗೆ ಮಾಡಬೇಕು ಅಂತ ಸೂತ್ರಕಾರರು ಈ ಶ್ರುತಿ ಎಂಬತಕ್ಕಂಥ ಮಣಿಯನ್ನು ಯಾವ ರೀತಿಯಲ್ಲಿ ಅವರು ಜೋಡಿಸಿದ್ದಾರೋ ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಷ್ಟೇ ಹೊರತು, ಇಲ್ಲಾಂದರೆ ನಿಮಗೇನೆ ಒಂದು ಕಡೆಯಲ್ಲಿ ಸೂತ್ರಕಾರರನ್ನು ಇಟ್ಕೊಂಡು ಅರ್ಥ ಮಾಡೋದು, ಇನ್ನೊಂದು ಕಡೆಯಲ್ಲಿ ಸೂತ್ರಕಾರನ ಬಿಟ್ಟು ಅರ್ಥ ಮಾಡೋದು ಅಂತಂದರೆ ಇದು ಸರಿಯಲ್ಲ. ಮಣಿ ಮಾಲಾಕಾರ ಸಂದರ್ಶಿತಾಧ್ವನ ಪ್ರವರ್ತತೆ. ಮಣಿ ಎಂಬತಕ್ಕಂಥದ್ದು ಮಾಲೆಯನ್ನು ಕಟ್ಟುವವನು ಯಾವ ರೀತಿಯಲ್ಲಿ ತೋರ್ತಾನೋ ಆ ರೀತಿಯಲ್ಲಿ ಅದು ಹೋಗುತ್ತೆ. ಹಾಗೆಯೇ ಇಲ್ಲಿ ಮಣಿಯ ಸ್ಥಾನದಲ್ಲಿರೋದು ಶ್ರುತಿ, ಮಾಲಾಕಾರನ ಸ್ಥಾನದಲ್ಲಿರ್ತಕ್ಕಂಥವರು ವೇದವ್ಯಾಸ ದೇವರು. ಹಾಗಾದರೆ ಶ್ರುತಿ ಎಂಬತಕ್ಕಂಥ ಮಣಿಯನ್ನು ವೇದವ್ಯಾಸ ದೇವರು ಯಾವ ರೀತಿಯಲ್ಲಿ ಅದನ್ನು ಅರ್ಥೈಸ್ಕೊಳ್ಬೇಕು ಅಂತ ಹೇಳ್ತಾರೋ ಆ ರೀತಿಯಲ್ಲಿ ನಾವು ಅರ್ಥೈಸ್ಕೊಳ್ಬೇಕು. ಅದನ್ನು ನೀವು ಮಾಡಿದ್ದೀರಾ. ಎಲ್ಲಿ ಮಾಡಿದ್ದೀರಾ? ಆಕಾಶ ಶಬ್ದೋಕ್ತಂ ಪರಂ ಬ್ರಹ್ಮ ಅಸ್ಯ ಲೋಕಸ್ಯ ಕಾಗತಿ ಅಂತ ಆಕಾಶವು ಈ ಜಗತ್ತಿಗೆ ಆಶ್ರಯ ಅಂತ ಹೇಳಿದಾಗ ಆಕಾಶ ಶಬ್ದ ವಾಚ್ಯವಾದವರು ಯಾರು? ಆಕಾಶಸ್ಥಲಿಂಗಾತಂತ ಸೂತ್ರಕಾರರ ಸೂತ್ರಕ್ಕೆ ಅನುಗುಣವಾಗಿ ನೀವು ಕೂಡ ಅರ್ಥ ಮಾಡಿದ್ದೀರಾ. ಒಂದು ವೇಳೆ ಸೂತ್ರಕಾರರು ಹೇಳಿದ ಕ್ರಮವನ್ನು ಅನುಸರಣೆ ಮಾಡಲಿಲ್ಲ ಅಂತಾದರೆ ಈ ಲೋಕಕ್ಕೆ ಯಾರ ಆಶ್ರಯ ಆಗಬೇಕು? ಆಕಾಶ ಶಬ್ದ ವಾಚ್ಯನಾದ ಪರಮಾತ್ಮ ಅಲ್ಲ. ಮತ್ತೆ ಆಕಾಶ ಶ್ರುತಿ ಸಾಮರ್ಥ್ಯ ಜಡಾಕಾಶ. ಆಕಾಶ ಶಬ್ದ ಶ್ರುತಿ ಹೇಳ್ತಾ ಇದೆ, ಆದ್ದರಿಂದ ಆಕಾಶ ಶಬ್ದ ಜಡಾಕಾಶದಲ್ಲಿ ಪ್ರಸಿದ್ಧವಾಗಿದೆ. ಆದ್ದರಿಂದ ಈ ಜಗತ್ತಿಗೆ ಈ ಜಡಾಕಾಶ ಆಶ್ರಯ ಅಂತ ಆಗಬೇಕಾಗಿತ್ತು. ಹಾಗೆ ಮಾಡಲ್ಲ. ಸೂತ್ರಕಾರರು ಹೇಳಿದ ರೀತಿಯಲ್ಲಿ ಶ್ರುತಿಗೆ ಅರ್ಥ ಮಾಡುತ್ತದೆ. ಹಾಗೆ ಜಗಜ್ಜನ್ಮಾದಿ ಕಾರಣತ್ವ ವಿಷಯದಲ್ಲಿಯೂ ಕೂಡ ಸೂತ್ರಕಾರರು ಜನ್ಮಾದ್ಯಸ್ಯತಃ ಎಂಬುದಾಗಿ ಸೂತ್ರವನ್ನು ಹೇಳಿದ್ದಾರೆ. ಆದ್ದರಿಂದ ಅವರು ಹೇಳಿದ ಕ್ರಮದಲ್ಲಿ ಯಥೋವಾ ಇಮಾನಿ ಭೂತಾನಿ ಅಂತಕ್ಕಂಥ ಶ್ರುತಿ ಭಗವಂತನಲ್ಲಿ ಕರ್ತೃತ್ವ ರೂಪವಾದ ಕಾರಣತ್ವವನ್ನು ಹೇಳ್ತಾ ಇದೆ ಅಂತ ಅರ್ಥ ಮಾಡಬೇಕು. ಉಪಾದಾನತ್ವ ರೂಪವಾದ ಕಾರಣತ್ವವನ್ನು ಅಲ್ಲ ಅಂತ ಹೇಳಬೇಕು. ಅವರು ಒಪ್ಪಿದ್ದಾರೆ, ಆ ಸೂತ್ರ ಒಪ್ಪಿದ್ದಾರೆ ಅಲ್ಲ, ಆ ಸೂತ್ರಕ್ಕೆ ಅನುಗುಣವಾಗಿ ಆಕಾಶ ಶಬ್ದವಾಚ್ಯನಾದವನು ಪರಮಾತ್ಮ ಅಂತ ಹೇಳಿದ. ಇಲ್ಲ ಅಂತಾದರೆ ಶ್ರುತಿ ಹೇಳ್ದಾಗೆ ಒಪ್ತೀರಾ ಅಂತಾದರೆ, ಶ್ರುತಿ ಹೇಳ್ದಾಗೆ ಒಪ್ತೀರಾ ಅಂತಾದರೆ ಈಗ ನಿಷ್ಕ್ರಿಯ ಅಂತಿದೆ. ನಿಷ್ಕ್ರಿಯ ಅನ್ನೋದಕ್ಕೇನರ್ಥ? ಸರ್ವಥಾ ಕ್ರಿಯೆ ಇಲ್ಲ ಅಂತ ಅರ್ಥ ಮಾಡ್ತೀರ ತಾನೆ? ಹಾಗೆ ಅರ್ಥ ಮಾಡಿ ನಾವೇನು ಹೇಳಿದೆವು ಅದಕ್ಕೆ? ನಿಷ್ಕ್ರಿಯ ಅನ್ನೋದಕ್ಕೆ ಕ್ರಿಯೆಯಿಂದ ಉಂಟಾಗುವಂತಹ ಲೇಪ ಇಲ್ಲ ಅಂತ ನಾವು ಹೇಳಿದ್ವಿ. ನೀವು ಇಲ್ಲ ನಿಷ್ಕ್ರಿಯ ಅನ್ನೋದಕ್ಕೆ ನಿಷ್ಕ್ರಿಯ ಅಂತಾನೆ ಅರ್ಥ ಅಂತ ಹೇಳ್ತೀರ ತಾನೆ? ಹಾಗಾದ್ರೆ ಈ ಲೋಕಕ್ಕೆ ಯಾವ್ದು ಆಶ್ರಯ? ಆಕಾಶ. ಶ್ರುತಿ ಹೇಳಿದೆ, ಹಾಗಾದರೆ ಆಕಾಶವನ್ನೇ ಆಶ್ರಯ ಅಂತ ಹೇಳಬೇಕಾಗಿತ್ತು. ನೀವೇನು ಮಾಡ್ತೀರಾ? ಆಕಾಶ ಅಲ್ಲ, ಆಕಾಶಸ್ಥಿಲಿಂಗಾತಂತ ಸೂತ್ರಕಾರ ಹೇಳಿದ್ದಾರೆ. ಅದರಿಂದ ಆಕಾಶ ಶಬ್ದ ವಾಚ್ಯನಾದವನು ಪರಮಾತ್ಮ, ಅವನು ಜಗತ್ತಿಗೆ ಆಶ್ರಯ ಅಂತ ಅರ್ಥ ಮಾಡ್ತೀರಾ? ಹಾಗಾದರೆ ಸೂತ್ರಕಾರರನ್ನು ಇಟ್ಟುಕೊಂಡೇ ನೀವು ಅರ್ಥ ಮಾಡಿದ್ದು ಕಂಡಿದೆ. ಹಾಗೆ ಯಥೋವಾ ಇಮಾನಿ ಭೂತಾನಿ ಅಂತಕ್ಕಂಥ ಶ್ರುತಿ ಭಗವಂತನೇ ಕಾರಣತ್ವನೇ ಹೇಳ್ತಾ ಇದೆ. ಅಲ್ಲ ನಿಷ್ಕ್ರಿಯ ಅಂತ ಹೇಳ್ತಾ ಇದ್ದಲ್ಲ, ಕಾರಣತ್ವ ಹೇಗೆ ಒಪ್ತೀರಾ ಅಂತಂದರೆ, ಹಾಗಾದರೆ ಕ್ರಿಯೆಯನ್ನು ಹೇಳಿದರೂ ಕೂಡ ಕ್ರಿಯಾಲೇಪ ಇಲ್ಲ, ಅದರಿಂದಾಗಿ ಕ್ರಿಯಾಫಲದ ಸಂಬಂಧ ಇಲ್ಲ, ಅದರಿಂದಾಗಿ ನಿಷ್ಕ್ರಿಯ ಅಂತ ಹೇಳಿದ್ದಾರೆ ಅಂತಲೇ ಅರ್ಥ ಮಾಡಬೇಕು. ಮಾಲಾಕಾರ ಸಂದರ್ಶಿತಾಧ್ವನ, ಮಾಲೆಯನ್ನು ಕಟ್ಟುವವನು ತೋರಿದಂತಹ ಮಾರ್ಗದಲ್ಲಿ ಮಣಿಯು ಪ್ರವರ್ತತೆ, ಪ್ರವೇಶ ಮಾಡುತ್ತದೆ. ನಚೇತ್, ಅದನ್ನು ಒಪ್ಪಲಿಲ್ಲ ಅಂತಾದರೆ, ಅರ್ಥಾತ್ ಸೂತ್ರಕಾರರಿಗೆ ಅನುಗುಣವಾಗಿ ಶ್ರುತಿಗೆ ಅರ್ಥವನ್ನು ಮಾಡಲಿಲ್ಲ ಅಂತಾದರೆ, ಪರಮಾತ್ಮನು ಕಥಂ ಹೇಗೆ ಆಕಾಶ ಶಬ್ದೋಕ್ತಂ ಅಸ್ಯ ಲೋಕಸ್ಯ ಕಾಗತಿ ಆಕಾಶ ಇತಿ ಹೋವಾಚ ಎಂಬಲ್ಲಿ ಆಕಾಶ ಶಬ್ದವಾಚ್ಯನಾದವನು ಹೇಗೆ ಆಗ್ತಾನೆ? ವದ, ಹೇಳು. ಆಕಾಶ ಶ್ರುತಿ ಸಾಮರ್ಥ್ಯ, ಆಕಾಶ ಎಂಬತಕ್ಕಂಥ ಶ್ರುತಿ ಇರುವುದರಿಂದಾಗಿ ಸಹ ಆ ಆಕಾಶ ಶಬ್ದವು ಕಥಂ ಹೇಗೆ ಜಡಾಕಾಶ ಜಡಾಕಾಶ ಆಗಬಾರ್ದು, ಜಡಾಕಾಶವೇ ಆಗಲಿ. ಹಾಗಾದರೆ ಅಸ್ಯ ಲೋಕಸ್ಯ ಕಾಗತಿ ಜಡಾಕಾಶ ಅಂತ ಆಗಬೇಕಾಗುತ್ತೆ. ಮಾಲಾಕಾರ ಸಂದರ್ಶಿತಾಧ್ವನ, ಮಾಲೆಯನ್ನು ಕಟ್ಟುವವನು ತೋರಿದಂತಹ ದಾರಿಯಲ್ಲಿ ಮಣಿಯು ಪ್ರವರ್ತತೆ, ಪ್ರವೇಶ ಮಾಡುತ್ತದೆ. ನಚೇತ್, ಒಂದು ವೇಳೆ ಸೂತ್ರಕಾರರಿಗೆ ಅನುಗುಣವಾಗಿ ವೇದಕ್ಕೆ ಅರ್ಥವನ್ನು ಮಾಡಲಿಲ್ಲ ಅಂತಾದರೆ, ಪರಂಬ್ರಹ್ಮ ಸರ್ವೋತ್ತಮನಾದ ಬ್ರಹ್ಮನು ಕಥಂ ಹೇಗೆ ಆಕಾಶ ಶಬ್ದೋಕ್ತಂ ಆಕಾಶ ಶಬ್ದವಾಚ್ಯನಾದವನಾಗುತ್ತಾನೆ? ವದ, ಹೇಳು. ಯಾಕೆ? ಆಕಾಶ ಶ್ರುತಿ ಸಾಮರ್ಥ್ಯ, ಅಸ್ಯ ಲೋಕಸ್ಯ ಕಾಗತಿ ಆಕಾಶ ಇತಿ ಹೋವಾಚ ಎಂಬುದಾಗಿ ಆಕಾಶ ಎಂಬುದಾಗಿ ಶ್ರುತಿ ಹೇಳಿದೆ. ಆದ್ದರಿಂದಾಗಿ
ಸಹ ಆ ಆಕಾಶ ಶಬ್ದವು ಕಥಂ ಯಾಕೆ ಜಡಾಕಾಶ ಜಡಾಕಾಶ ಅಲ್ಲ, ಆಕಾಶ ಶಬ್ದವಾಚ್ಯವಾದದ್ದು ಜಡಾಕಾಶ ಯಾಕಲ್ಲ. ಶ್ರುತಿ ಸೂತ್ರಾನುಸಾರೇಣ ಪ್ರವರ್ತತೆ ಇತ್ಯತ್ರ ಲೌಕಿಕ ದೃಷ್ಟಾಂತ ಮಣಿರಿತಿ. ಶ್ರುತಿಯು ಸೂತ್ರಕ್ಕೆ ಅನುಗುಣವಾಗಿ ಪ್ರವೃತ್ತಿಯನ್ನು ಮಾಡುತ್ತೆ ಎಂಬತಕ್ಕಂಥ ವಿಷಯದಲ್ಲಿ ಲೌಕಿಕವಾದ ನಮಗೆಲ್ಲ ತಿಳಿದಿರುವಂತಹ ಉದಾಹರಣೆಯನ್ನು ಕೊಟ್ಟು ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಮಣಿಹಿ ಅಂತ ಪ್ರವರ್ತತೆ ಅಂತಿದೆ, ಅದಕ್ಕೇನರ್ಥ ಸೂತ್ರಂ ಪ್ರವಿಶತಿ. ತನ್ನಷ್ಟಕ್ಕೆ ತಾನೇ ಮಣಿ ಅದು ದಾರದ ಒಳಗಡೆ ಹೋಗಲ್ಲ. ಮಾಲೆ ಕಟ್ಟುವವನು ಮಣಿಯನ್ನು ಎಲ್ಲೆಲ್ಲಿ ಹಾಕಬೇಕೋ ಅಲ್ಲಲ್ಲೇ ಆ ಮಣಿ ಹೋಗುತ್ತೆ, ತಾನಾಗೆ ಹೋಗಲ್ಲ. ಅದರಿಂದ ಪ್ರವರ್ತತೆ ಸೂತ್ರಂ ಪ್ರವಿಶತಿ. ಏವಂ ಶ್ರುತಿರಪಿ ಸ್ವೋದ್ಧಾರಕ ವ್ಯಾಸ ಉಕ್ತ ಮಾರ್ಗೇಣೇವ ಪ್ರವರ್ತತೆ ಇತಿ ಭಾವ. ವೇದವನ್ನು ಉದ್ಧಾರ ಮಾಡಿದವರು ಯಾರು? ವೇದವ್ಯಾಸದೇವರು. ಅದಕ್ಕೆ ಅವರಿಗೆ ವೇದವ್ಯಾಸ ದೇವರು ಅಂತ ಹೆಸರು. ಅಪಪಾಠಾದಿಗಳಿಂದ ತಿರೋಹಿತವಾಗಿರ್ತಕ್ಕಂತಹ ವೇದಗಳಿಗೆ ಅವತಾರ ಮಾಡಿರತಕ್ಕಂತಹ ವೇದವ್ಯಾಸ ದೇವರು ಸರಿಯಾದಂತಹ ಪಾಠ ಯಾವುದು ಅಂತ ಆ ವೇದಗಳಿಗೆ ಅವರು ಸ್ವರೂಪವನ್ನು ಕೊಟ್ಟಿದ್ದಾರೆ. ಅದರಿಂದ ವೇದ ಉದ್ಧಾರಕರು, ಸ್ವ ಉದ್ಧಾರಕ, ವೇದ ಉದ್ಧಾರಕರು ವೇದವ್ಯಾಸದೇವರು. ವೇದವ್ಯಾಸದೇವರು ಹೇಳಿರುವ ರೀತಿಯಲ್ಲಿ ಆ ವೇದ ಎಂಬತಕ್ಕಂಥದ್ದು ಪ್ರವೃತ್ತಿಯನ್ನು ಮಾಡುತ್ತೆ. ಮಾರ್ಗೇಣೈವ ಪ್ರವರ್ತತೆ. ವಿಪಕ್ಷೇ ಬಾಧಕ ಮಾಹ. ವೇದವ್ಯಾಸದೇವರು ಹೇಳಿದ ಕ್ರಮದಲ್ಲಿ ಶ್ರುತಿ ಪ್ರವೃತ್ತಿ ಮಾಡಲ್ಲ ಅಂತಾದರೆ ಬಾಧಕವನ್ನು ಹೇಳುತ್ತಾ ಇದ್ದಾರೆ. ವೇದವ್ಯಾಸದೇವರು ಸೂತ್ರಕಾರರ ಅಭಿಪ್ರಾಯಕ್ಕೆ ಅನುಗುಣವಾಗಿಯೇ ಶ್ರುತಿಗೆ ಅರ್ಥ ಹೇಳಬೇಕು. ಅದಿಲ್ಲ ಅಂತಾದರೆ ಅದರಿಂದ ಬಾಧಕವನ್ನು ಹೇಳ್ತಾರೆ. ಅಸ್ಯ ಲೋಕಸ್ಯ ಕಾಗತಿ ಇತ್ಯಾಕಾಶ ಇತಿ ಹೋವಾಚ ಇತಿ ಶ್ರುತೌ ಆಕಾಶ ಶಬ್ದೋಕ್ತಂ ಪರಬ್ರಹ್ಮ ಕಥಂ ಅಂತ ಅರ್ಥ. ಅಸ್ಯ ಲೋಕಸ್ಯ ಕಾಗತಿ ಅಂತ ಪ್ರಶ್ನೆ, ಅದಕ್ಕೆ ಆಕಾಶ ಇತಿ ಹೋವಾಚ ಅಂತ ಉತ್ತರ. ಈ ಲೋಕಕ್ಕೆ ಆಶ್ರಯ ಯಾವುದು? ಆಕಾಶ. ಆಕಾಶ ಅಂದರೆ ಯಾರು ಅಂದರೆ ಆಕಾಶ ಅಂದರೆ ಜಡಾಕಾಶ ಅಲ್ಲ, ಮತ್ತೆ ಅದು ಬ್ರಹ್ಮ ಶಬ್ದೋಕ್ತ. ಆಕಾಶ ಶಬ್ದ ಉಕ್ತವಾದದ್ದು ಬ್ರಹ್ಮ, ಪರಂಬ್ರಹ್ಮ, ಪರಮಾತ್ಮ ಅಂತ ಹೇಳ್ತಾರೆ. ಕಥಂ, ಅದು ಹೇಗಾಗುತ್ತೆ? ಯಾಕೆ ಸೂತ್ರಕಾರರು ಹೇಳಿದಂಥ ಮಾರ್ಗ ಅನುಸರಣೆ ಮಾಡಲ್ಲ ಅಂತಾದರೆ ಆವಾಗ ಆಕಾಶ ಶಬ್ದದಿಂದ ವಾಚ್ಯವಾದದ್ದು ಯಾವುದಾಗಬೇಕು? ಪರಬ್ರಹ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಭೂತಾಕಾಶವೇ ಆಗಬೇಕಾಗುತ್ತೆ. ರೂಢಿಪ್ರಾಪ್ತ ಲೋಕಸಿದ್ಧ ಜಡಾಕಾಶ ಪರಿತ್ಯಾಗೆ ಆಕಾಶಸ್ಥಲಿಂಗಾದಿತಿ ವ್ಯಾಸವಾಕ್ಯಮಿ ಕಾರಣಂ. ಅಲ್ಲಿ ಆಕಾಶ ಶಬ್ದದಿಂದ ರೂಢಿಯಿಂದ ಪ್ರಾಪ್ತವಾದದ್ದು, ಲೋಕದಲ್ಲಿ ಪ್ರಸಿದ್ಧವಾದದ್ದು ಆಕಾಶ ಶಬ್ದ ವಾಚ್ಯವಾದದ್ದು ಯಾವುದು? ಜಡಾಕಾಶ. ಆದರೆ ಜಡಾಕಾಶವನ್ನು ಪರಿತ್ಯಾಗ ಮಾಡ್ತಾರೆ. ಆಕಾಶ ಶಬ್ದ ವಾಚ್ಯವಾದದ್ದು ಜಡಾಕಾಶ ಅಲ್ಲ. ಯಾಕಲ್ಲ? ಆಕಾಶಸ್ಥಲಿಂಗಾದಿತಿ ವ್ಯಾಸವಾಕ್ಯಮೇವ ಅಂತ ವೇದವ್ಯಾಸದೇವರು ಆಕಾಶಸ್ಥಲಿಂಗಾತ್ ಅಂತ ಸೂತ್ರವನ್ನು ಹೇಳಿದ್ದಾರೆ. ಆ ಸೂತ್ರವನ್ನು ಇಟ್ಟುಕೊಂಡು ಆಕಾಶ ಶಬ್ದವಾಚ್ಯವಾದದ್ದು ಭೂತಾಕಾಶ ಅಲ್ಲ, ಜಡಾಕಾಶ ಅಲ್ಲ, ಪರಮಾತ್ಮ ಅಂತ ಹೇಳಿದ್ದಾರೆ. ಹಾಗಾದರೆ ಶ್ರುತಿಗೆ ಯಾವ ರೀತಿಯಲ್ಲಿ ಅರ್ಥ ಮಾಡಬೇಕು? ವೇದವ್ಯಾಸದೇವರ ಸೂತ್ರಕ್ಕೆ ಅನುಗುಣವಾಗಿ ಅರ್ಥವನ್ನು ಮಾಡಬೇಕು. ಶ್ರುತೇ ವ್ಯಾಸವಾಕ್ಯ ಅನನುಸಾರಿತ್ವೇ ಇದಮಪಿ ನ ಸ್ಯಾದಿತಿ ಭಾವ. ಒಂದು ವೇಳೆ ಶ್ರುತಿಯು ವೇದವ್ಯಾಸದೇವರ ಸೂತ್ರವನ್ನು ಅನುಸರಿಸೋದಿಲ್ಲ ಅಂತಾದರೆ ಈ ಜಗತ್ತಿಗೆ ಆಕಾಶ ಶಬ್ದವಾಚ್ಯನಾದ ಬ್ರಹ್ಮ ಆಶ್ರಯ ಅಂತ ಅರ್ಥ ಮಾಡದೇ ಹೋಗಬೇಕಾದೀತು. ಯಾಕೆ? ವೇದವ್ಯಾಸದೇವರ ಮಾತನ್ನು ಶ್ರುತಿ ಅನುಸರಣೆ ಮಾಡಲ್ಲ, ತಾನೇನು ಹೇಳುತ್ತೋ ಅದೇ ಸರಿ. ಹಾಗಾದರೆ ಆಕಾಶ ಜಗತ್ತಿಗೆ ಆಶ್ರಯ ಅಂದರೆ ಯಾವುದು ಆಕಾಶ? ಭೂತಾಕಾಶ, ಜಡಾಕಾಶ, ಇದೇ ಆಶ್ರಯ ಅಂತ ಆಗ್ಬೇಕು. ವದ ಇತ್ಯನೇನ ತ್ವಯಾಪಿ ಅಸ್ಮಿನ್ ಅಧಿಕರಣೆ ಏವಮೇವ ಭಾಷಿತಮಿತಿ ಸೂಚಯತಿ. ವದ ಅಂತ ಹೇಳಿದ್ದಾರೆ. ಅದರಿಂದ ಏನರ್ಥ? ಮಾಯಾವಾದಿಗಳು ಕೂಡ ಆಕಾಶಾಧಿಕರಣದಲ್ಲಿ ಆಕಾಶಸ್ಥಲಿಂಗಾತ್ ಎಂಬತಕ್ಕಂಥ ಸೂತ್ರಕ್ಕೆ ಏನು ಅರ್ಥ ಮಾಡಿದ್ದಾರೆ? ಆಕಾಶ ಶಬ್ದವಾಚ್ಯನಾದವನು ಬ್ರಹ್ಮ ಅಂತಲೇ ಅರ್ಥನೆ ಮಾಡಿದ್ದಾರೆ. ಯಾಕೆ ಮಾಡಿದ್ರು? ಸೂತ್ರಕಾರ ಹೇಳಿದ್ದಾರೆ. ಅದರಿಂದ ಸೂತ್ರಕಾರರ ಮಾರ್ಗದರ್ಶನ ಇಟ್ಟುಕೊಂಡು ನೀವು ಕೂಡ ಶ್ರುತಿಗೆ ಆಕಾಶ ಶಬ್ದದಲ್ಲಿ ಹೇಳಿರ್ತಕ್ಕಂತಹ ವ್ಯಕ್ತಿ, ಆಕಾಶ ಶಬ್ದದಿಂದ ಹೇಳಿರ್ತಕ್ಕಂಥ ವಸ್ತು ಪರಮಾತ್ಮ ಅಂತಲೇ ಮಾಡಿದ್ದೀರಾ ಅನ್ನೋದನ್ನು ವದ ಎಂಬತಕ್ಕಂಥ ಶಬ್ದದಿಂದ ತಿಳಿಸ್ತಾ ಇದ್ದಾರೆ. ಸಹ ಆಕಾಶ ಅಲ್ಲಿ
ಆಕಾಶ ಶ್ರುತಿ ಸಾಮರ್ಥ್ಯ ಜಡಾಕಾಶ ಕಥಂ ನ ಸಹ ಸಹ ಅಂತಂದರೆ ಆಕಾಶ. ಅತ್ರ ಹಿ ಸೂತ್ರಬಲಾದೇವ ಶ್ರುತೆ ಪ್ರಸಿದ್ಧಾರ್ಥಾತ್ ಅನ್ಯಥೀಕರಣಮಿತಿ ಭಾವ. ಈ ಸ್ಥಳದಲ್ಲಿ ಅಸ್ಯ ಲೋಕಸ್ಯ ಕಾಗತಿ ಆಕಾಶ ಇತಿ ಹೋವಾಚ ಎಂಬತಕ್ಕಂಥ ಸ್ಥಳದಲ್ಲಿ ಆಕಾಶ ಶಬ್ದಕ್ಕೆ ಪ್ರಸಿದ್ಧವಾದ ಅರ್ಥವನ್ನು ಬಿಟ್ಟು ಬ್ರಹ್ಮ ಅಂತ ಅರ್ಥ ಮಾಡಿದ್ದಾರೆ. ಹೇಗೆ ಅರ್ಥ ಮಾಡಿದ್ದಾರೆ ಅದಕ್ಕೆ ಹೇಳ್ತಾರೆ ಸೂತ್ರಬಲಾದೇವ. ವೇದವ್ಯಾಸದೇವರ ಆಕಾಶಸ್ಥಲಿಂಗಾತ್ ಎಂಬತಕ್ಕಂಥ ಸೂತ್ರವನ್ನೇ ಆಧಾರವಾಗಿಟ್ಟುಕೊಂಡು ಆಕಾಶ ಎಂಬತಕ್ಕಂಥ ಶ್ರುತಿಗೆ ಅನ್ಯಥೀಕರಣ ಬ್ರಹ್ಮ ಅಂತ ಅರ್ಥ ಮಾಡಿದ್ದಾರೆ. ಇಲ್ಲಾಂದ್ರೆ ಏನು ಅರ್ಥ ಆಗಬೇಕಾಗಿತ್ತು? ಆಕಾಶ ಅಂತಲೇ ಅರ್ಥ ಆಗಬೇಕಾಗುತ್ತೆ. ತದಾನಂದಮಯಂ ಕೋಶಂ ಕರ್ತುಂ ಸ್ವೇನ ನಿರೂಪಿತಂ ಗುಣೇ ತ್ವನ್ಯಾಯ ಕೃಪ್ತಾಖ್ಯ ನ್ಯಾಯಂ ಸ್ವಯಮಹೋ ಜಹೌ. ಆಕಾಶಾಧಿಕರಣದಲ್ಲಿ ಶ್ರುತಿಗೆ ಅವರು ಅನ್ಯಾರ್ಥವನ್ನು ಮಾಡಿದ್ದಾರೆ. ಅಂದರೆ ಆಕಾಶ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ ಮಾಡಿದ್ದಾರೆ. ಆಕಾಶ ಅಧಿಕರಣದಲ್ಲಿ ಆಕಾಶ ಶಬ್ದಕ್ಕೆ ಏನು ಬ್ರಹ್ಮ ಅಂತ ಅರ್ಥ ಮಾಡಿದ್ದಾರೆ, ಪ್ರಸಿದ್ಧವಾದ ಆಕಾಶ ಅಂತ ಅರ್ಥವನ್ನು ಮಾಡಿಲ್ಲ. ಹಾಗಾದರೆ ಅವರದ್ದು ಆನಂದಮಯಾಧಿಕರಣದಲ್ಲಿ ಆಗಬೇಕಾದ್ರೆ ಏನಿದೆ? ಆನಂದಮಯ ಯಾರು ಅಂದರೆ ಕೋಶ, ಆನಂದಮಯ ಕೋಶ ಎಂಬುದಾಗಿ ಹೇಳಬೇಕು ಅಂತ ಹೇಳಿ ಅವರೇನು ಹೇಳಿದ್ದಾರೆ? ಗುಣೇ ತ್ವನ್ಯಾಯ ಕಲ್ಪನಂ ಅಂತ ಒಂದು ನ್ಯಾಯವನ್ನು ಇಟ್ಕೊಂಡಿದ್ದಾರೆ. ಗುಣೇ ತ್ವನ್ಯಾಯ ಕಲ್ಪನಂ ಎಂಬತಕ್ಕಂತಹ ನ್ಯಾಯವನ್ನು ಅವರು ಆಕಾಶಾಧಿಕರಣದಲ್ಲಿ ಬಿಟ್ಟಿದ್ದಾರೆ. ಏನರ್ಥ? ಸೂತ್ರ ಮತ್ತು ಶ್ರುತಿಗಳಿಗೆ ವಿರೋಧ ಬಂದಿದೆ ಅಂತಾದರೆ ಅಲ್ಲಿ ಸೂತ್ರ ಎಂಬತಕ್ಕಂಥದ್ದು ಅಪ್ರಧಾನ, ಗುಣ ಅಂದರೆ ಅಪ್ರಧಾನ ಅಂತ. ಗುಣಕ್ಕೆ ಬೇರೆ ಅರ್ಥ ಮಾಡಬೇಕು, ಶ್ರುತಿ ಹೇಳಿದ ರೀತಿಯಲ್ಲಿ ಅರ್ಥವನ್ನು ಮಾಡಬೇಕು. ಇದು ಆನಂದಮಯಾಧಿಕರಣದಲ್ಲಿ ಅವರು ಒಪ್ಪಿಕೊಂಡಿದ್ದಾರೆ. ಹೇಗೆ? ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತಿದೆ, ಅಲ್ಲಿ ಹಿಂದೆ ಬಂದಿತ್ತಲ್ಲ, ಬ್ರಹ್ಮಪುಚ್ಛ ಅಂದರೆ ಆನಂದಮಯನ ಪುಚ್ಛ ಬ್ರಹ್ಮ ಅಂತ ಅರ್ಥ ಮಾಡಿದ್ದಾರೆ. ಯಾಕೆ ಅರ್ಥ ಮಾಡಿದ್ರು ಅಂತಂದರೆ ಆನಂದಮಯೋಭ್ಯಾಸಾತ್ ಬ್ರಹ್ಮಸೂತ್ರ ಇರಬಹುದು. ವೇದವ್ಯಾಸ ದೇವರು ಓಂ ಆನಂದಮಯ ಅಭ್ಯಾಸಾತ್ ಎಂಬುದಾಗಿ ಸೂತ್ರವನ್ನು ಹೇಳಿದ್ದಾರೆ. ಆದರೆ ಸೂತ್ರಕಾರರ ಸೂತ್ರಕ್ಕಿಂತಲೂ ಶ್ರುತಿ ಎಂಬತಕ್ಕಂಥದ್ದು ಪ್ರಧಾನ. ಹಾಗಾದರೆ ಸೂತ್ರಕಾರರ ಸೂತ್ರವನ್ನಿಟ್ಟುಕೊಂಡು ಆನಂದಮಯ ಬ್ರಹ್ಮ ಅಂತ ಅರ್ಥ ಮಾಡಬೇಕೋ ಅಥವಾ ಶ್ರುತಿಯನ್ನಿಟ್ಟುಕೊಂಡು ಪುಚ್ಛವನ್ನು ಬ್ರಹ್ಮ ಅಂತ ಹೇಳಬೇಕೋ, ಆನಂದಮಯನ ಪುಚ್ಛ ಅದು ಬ್ರಹ್ಮ ಅಂತ ಹೇಳಬೇಕು ಅಂತಂದರೆ ಅವ್ರು ಹೇಳ್ತಾರೆ ಗುಣೇತು ಅನ್ಯಾಯ ಕಲ್ಪನಾ ಅಂತ. ಗೌಣವಾದ ಅಪ್ರಧಾನವಾದಂಥ ಸೂತ್ರಕ್ಕೆ ನಾವು ಮಹತ್ವವನ್ನು ಕೊಡಬಾರ್ದು, ಶ್ರುತಿಗೆ ಮಹತ್ವವನ್ನು ಕೊಡಬೇಕು. ಅಂದರೆ ಶ್ರುತಿ ಸೂತ್ರಗಳಲ್ಲಿ ವಿರೋಧ ಬಂದಾಗ ಸೂತ್ರವನ್ನು ಬಿಟ್ಟು ಶ್ರುತಿಗಳ ಅನುಗುಣವಾಗಿ ಅರ್ಥ ಮಾಡಬೇಕು ಎಂಬತಕ್ಕಂಥದ್ದು ಅವರ ನಿಯಮ. ಇದನ್ನು ಎಲ್ಲಿಟ್ಕೊಂಡಿದ್ದಾರೆ? ಆನಂದಮಯಾಧಿಕರಣದಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಈ ನ್ಯಾಯವನ್ನು ಆಕಾಶಾಧಿಕರಣದಲ್ಲಿ ಬಿಟ್ಟಿದ್ದಾರೆ. ನೋಡಿ, ಅಲ್ಲಿ ಅಸ್ಯ ಲೋಕಸ್ಯ ಕಾಗತಿ ಅಂತ ಪ್ರಶ್ನೆ, ಆಕಾಶ ಇತಿ ಹೋವಾಚ ಅಂತ ಉತ್ತರ. ಹಾಗಾದರೆ ಈ ಜಗತ್ತಿಗೆ ಆಶ್ರಯ ಯಾವುದು? ಆಕಾಶ ಶಬ್ದ ವಾಚ್ಯವಾದದ್ದು. ಆಕಾಶ ಶಬ್ದ ವಾಚ್ಯವಾದದ್ದು ಯಾವುದು? ಅಲ್ಲ, ಆಕಾಶ ಅಂದ್ರೆ ಲೋಕದಲ್ಲಿ ಪ್ರಸಿದ್ಧಿ ಇರೋದು ಯಾವುದು? ಜಡಾಕಾಶ, ಭೂತಾಕಾಶ. ಹಾಗಾದರೆ ಈ ಜಗತ್ತಿಗೆ ಆಶ್ರಯ ಯಾರಾಗಬೇಕು? ಭೂತಾಕಾಶನೇ ಆಗಬೇಕು. ಆಕಾಶಸ್ಥಲಿಂಗ ಅಂತ ಹೇಳಬಾರ್ದು, ಅದು ಸೂತ್ರಕಾರರ ಸೂತ್ರ. ಸೂತ್ರಕಾರರ ಸೂತ್ರ ಅದು ಶ್ರುತಿಗೆ, ಸೂತ್ರಕಾರರ ಸೂತ್ರಕ್ಕೆ ವಿರೋಧ ಬಂತು ಅಂತಂದರೆ ಅವಾಗ ಗುಣೇತ್ವನ್ಯಾಯ ಕಲ್ಪನಾ ಏನು ಮಾಡಬೇಕು? ಸೂತ್ರವನ್ನು ಅದು ಗೌಣ ಅಂತ ಮಾಡಬೇಕು, ಸೂತ್ರದಲ್ಲಿ ಹೇಳಿದ್ದನ್ನು ಒಪ್ಪಬಾರ್ದು. ಹಾಗಾದ್ರೆ ಏನು ಮಾಡಬೇಕು? ಆಕಾಶ ಅಂದರೆ ಭೂತಾಕಾಶ, ಅದೇ ಜಗತ್ತಿಗೆ ಆಶ್ರಯ. ಆದರೆ ನೀನೇನು ಮಾಡಿದ್ದೀಯಾ? ಮಾಯಾವಾದಿಗಳಿಗೆ ಹೇಳ್ತಾ ಇದ್ದಾರೆ ವಾದಿರಾಜ ತೀರ್ಥರು, ಆ ಆಕಾಶಸ್ಥಲಿಂಗಾತ್ ಎಂಬತಕ್ಕಂಥ ಸೂತ್ರದಲ್ಲಿ ಈ ನ್ಯಾಯವನ್ನು ಬಿಟ್ಟುಬಿಟ್ಟಿದ್ದೀರಾ. ಶ್ರುತಿ ಆಕಾಶ ಶಬ್ದದಿಂದ ಜಡಾಕಾಶವನ್ನು ಹೇಳ್ತಾ ಇದೆ, ಪ್ರಸಿದ್ಧವಾದ ಆಕಾಶ ಅಂದರೆ ಜಡಾಕಾಶ ಅಂತ ಹೇಳಿ ಆ ಜಗತ್ತಿಗೆ ಆಶ್ರಯನಾದವುದು ಆಕಾಶವೇ ಅಂತ ಹೇಳಬೇಕಾಗಿತ್ತು, ಅದನ್ನು ಬಿಟ್ಟಿದ್ದೀರಾ.
ಗುಣೇತ್ವನ್ಯಾಯ ಕಲ್ಪನಾ ಎಂಬತಕ್ಕಂಥ ನ್ಯಾಯವನ್ನು ನೀವು ಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ತತ್ ಆಕಾಶಾಧಿಕರಣದಲ್ಲಿ ನೀವೇನೇ ಸೂತ್ರಕ್ಕೆ ಅನುಗುಣವಾಗಿ ಶ್ರುತಿಗೆ ಬೇರೆ ಅರ್ಥವನ್ನು ಹೇಳಿರುವುದರಿಂದ ಆನಂದಮಯನನ್ನು ಕೋಶವನ್ನಾಗಿ ಕರ್ತುಂ ಮಾಡಲಿಕ್ಕೋಸ್ಕರ ಸ್ವೇನ ನಿರೂಪಿತಂ ನೀನೇ ಹೇಳಿರ್ತಕ್ಕಂತಹ ಗುಣೇತ್ವನ್ಯಾಯ ಕೃಪ್ತಾಖ್ಯ ನ್ಯಾಯಂ ಗುಣೇತ್ವನ್ಯಾಯ ಕಲ್ಪನಾ ಎಂತಕ್ಕಂತಹ ನ್ಯಾಯವನ್ನು ಸ್ವಯಂ ತಾನೇ ಜಹೌ ತ್ಯಾಗ ಮಾಡಿದ್ದಾನೆ. ಅಹೋ ಆಶ್ಚರ್ಯ. ಒಂದು ಕಡೆಯಲ್ಲಿ ಸ್ವೀಕಾರ ಮಾಡ್ತಾನೆ, ಒಂದು ಕಡೆಯಲ್ಲಿ ಅದನ್ನು ಬಿಡ್ತಾನೆ. ಆಶ್ಚರ್ಯ. ಇದು ಯಾರು ಮಾಡೋದು? ಯಾರೋ ತಲೆ ಸರಿ ಇಲ್ಲೋ ಅವ್ರು ಮಾಡ್ತಾರೆ. ತಲೆ ಸರಿ ಇದ್ದವರು ಎಲ್ಲ ಕಡೆಯಲ್ಲೂ ಒಂದೇ ರೀತಿಯಲ್ಲಿ ಮಾಡ್ತಾರೆ. ಅದಕ್ಕೆ ಅಹೋ ಆಶ್ಚರ್ಯ. ಇದನ್ನ ಅರ್ಧಚರತಿ ನ್ಯಾಯ ಅಂತ ಹೇಳ್ತಾರೆ. ಅರ್ಧಚರತಿ ನ್ಯಾಯ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿ ಹೇಳೋದು. ಒಬ್ಬನಿಗೆ ಬಲೆ ಹಾಕಿದಾಗ ಸಮುದ್ರದಲ್ಲಿ ಮೀನು ಸಿಕ್ತು. ಮೀನು ಹಿಡಿಲಿಕ್ಕೆ ಹೋಗಿದ್ದ, ಮೀನು ಸಿಕ್ತು. ಆ ಮೀನು ಪರೀಕ್ಷೆ ಮಾಡಿ ನೋಡ್ತಾನೆ, ಅದು ಗರ್ಭಿಣಿ ಆಗಿತ್ತು. ಅವಾಗ ಅವನೇನು ಮಾಡ್ತಾನೆ ಅಂತಂದರೆ ಆ ಮೀನು ಅದು ಇನ್ನೊಂದು ಮೀನಿಗೆ ಜನ್ಮ ಕೊಡೋದು. ಹಾಗಾದರೆ ಆ ಮೀನು ಈಗ ಸಿಕ್ಕಿದೆ, ತಿನ್ನಬೇಕು, ಆದರೆ ಇನ್ನೊಂದು ಮೀನಿಗೆ ಜನ್ಮ ಕೊಡಬೇಕು. ಅದಕ್ಕೇನು ಮಾಡ್ತಾನೆ ಅಂತಂದರೆ ಆ ಮೀನನ್ನು ಅರ್ಧ ತುಂಡು ಮಾಡ್ದ, ಮುಖದ ಭಾಗ ಅದನ್ನು ತಿಂದ, ಮುಂದೆ ಪ್ರಸವಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಉಳಿದ ಭಾಗ ಬಿಟ್ಟ. ಇದನ್ನು ಅರ್ಧಚರತಿ ಅಂತ. ಇದು ಸರಿಯಲ್ಲ. ಏನರ್ಥ? ಆ ಮೀನನ್ನು ಕೊಂದಂತೆ ಅಲ್ವಾ? ಅರ್ಧಚರತಿ, ಅರ್ಧ ಭಾಗವನ್ನು ತಿಂತಾನೆ. ಈ ರೀತಿ ಇದು ಸರಿಯಲ್ಲ. ಹಾಗೆ ಇಲ್ಲಿಯೂ ಕೂಡ ನೀವು ಒಂದು ಕಡೆಯಲ್ಲಿ ಗುಣೇತ್ವನ್ಯಾಯ ಕಲ್ಪನಾ ಎಂಬತಕ್ಕಂತಹ ನ್ಯಾಯವನ್ನು ಒಪ್ಕೊಂಡಿದ್ದೀರ ಆನಂದಮಯಾಧಿಕರಣದಲ್ಲಿ, ಆದರೆ ಆಕಾಶಾಧಿಕರಣದಲ್ಲಿ ಆ ನ್ಯಾಯವನ್ನು ಬಿಟ್ಟಿದ್ದ. ಇದು ಅರ್ಧಚರತಿ. ಒಂದನ್ನು ಹಿಡ್ಕೊಳ್ಳೋದು, ಒಂದನ್ನು ಬಿಡೋದು, ಮುಖ ಭಾಗವನ್ನು ಹಿಡ್ಕೊಳ್ಳೋದು, ಉಳಿದ ಭಾಗವನ್ನು ಬಿಡೋದು ಅಂತ ಹೇಳಿದ್ರೆ ಇದು ಅರ್ಧಚರತಿ ನ್ಯಾಯ. ಇದು ಸರಿಯಲ್ಲ. ತತ್ ಆಕಾಶಾಧಿಕರಣದಲ್ಲಿ ನೀವೇ ಸೂತ್ರಕ್ಕೆ ಅನುಗುಣವಾಗಿ ಶ್ರುತಿಗೆ ಬೇರೆ ಅರ್ಥವನ್ನು ಹೇಳಿರುವುದರಿಂದ ಆನಂದಮಯನನ್ನು ಕೋಶವನ್ನಾಗಿ ಕರ್ತುಂ ಮಾಡಲು ಸ್ವೇನ ನಿನ್ನಿಂದಲೇ ನಿರೂಪಿತಂ ಹೇಳಿರುವಂತಹ ಗುಣೇತ್ವನ್ಯಾಯ ಕೃಪ್ತಾಖ್ಯ ನ್ಯಾಯಂ ಗುಣೇತ್ವನ್ಯಾಯ ಕಲ್ಪನಾ ಎಂತಕ್ಕಂತಹ ನ್ಯಾಯವನ್ನು ಸ್ವಯಂ ತಾನೇ ಜಹು ತ್ಯಾಗ ಮಾಡಿದ್ದಾನೆ. ಅಹೋ ಆಶ್ಚರ್ಯ. ತತ್ ಅಂತಿದೆ. ತಸ್ಮಾತ್ ಅಂತ ಆದ್ದರಿಂದ ಏನರ್ಥ ಅದು ಹೇಳ್ತಾರೆ. ಆಕಾಶಾಧಿಕರಣೆ ತ್ವಯೈವ ಸೂತ್ರಬಲೇನ ಕೃತೇಹೇ ಅನ್ಯಥೀಕರಣ ಅಂತ. ಆಕಾಶಾಧಿಕರಣದಲ್ಲಿ ನೀವೇ ಆಕಾಶಸ್ಥಲ್ಲಿಂಗಾತ್ ಎಂಬತಕ್ಕಂಥ ಸೂತ್ರವನ್ನು ಆಧಾರವಾಗಿಟ್ಟುಕೊಂಡು ಶ್ರುತಿಗೆ ಅನ್ಯಾರ್ಥೀಕರಣ, ಆಕಾಶ ಎಂಬುದಾಗಿ ಜಡಾಕಾಶ ಅಂತ ಅರ್ಥ ಮಾಡದೇನೆ ಬ್ರಹ್ಮ ಎಂಬುದಾಗಿ ಅರ್ಥವನ್ನು ಮಾಡಿದ್ದೀರಾ. ಆನಂದಮಯಾಧಿಕರಣದಲ್ಲಿ ಏನು ಮಾಡ್ತಾ ಇದ್ದಾರೆ? ಆನಂದಮಯಂ ಕೋಶಂ ಕರ್ತುಂ. ಆನಂದಮಯ ಅಂದರೆ ಅದು ಆನಂದಮಯ ಕೋಶ ಅಂತ ಮಾಡಬೇಕು ಅಂತ ಹೇಳಿ ಸ್ವೇನ ನಿರೂಪಿತಂ ಅವರೇ ಹೇಳಿರ್ತಕ್ಕಂತಹ ಗುಣೇತ್ವನ್ಯಾಯ ಕೃಪ್ತಾಖ್ಯಂ ನ್ಯಾಯಂ ಗುಣೇತ್ವನ್ಯಾಯ ಕೃಪ್ತಿ ಎಂಬತಕ್ಕಂಥ ನ್ಯಾಯ. ಏನದು? ಗುಣೇ ಕೃಪ್ತಿ ಅಂದರೆ ಕಲ್ಪನಾ, ಕೃಪ್ತಿ ಅಂದರೆ ಕಲ್ಪನಾ ಅಂತ ಅರ್ಥ. ಗುಣೇತು ಅನ್ಯಾಯ ಕಲ್ಪನಾ ಅಂತ ನ್ಯಾಯ ಆಯಿತು. ತದ್ರೂಪ ನ್ಯಾಯಂ ಅಂತ. ಈ ನ್ಯಾಯವನ್ನು ಸ್ವಯಂ ಆನಂದಮಯಾಧಿಕರಣ ಭಾಷ್ಯಕಾರ ಏವ ಜಹೌ. ತಾನು ಅಂದರೆ ಆನಂದಮಯಾಧಿಕರಣ ಆನಂದಮಯಾಧಿಕರಣಕ್ಕೆ ಭಾಷ್ಯವನ್ನು ಬರೆದವರು ಅರ್ಮಾಯವಾದಿಗಳು ಶಂಕರಾಚಾರ್ಯ. ಅವರು ಜಹೌ ಎಲ್ಲಿ ಬಿಟ್ಟಿದ್ದಾರೆ? ಆಕಾಶಾಧಿಕರಣೆ ತ್ಯಕ್ತವ. ಒಂದನ್ನು ಆ ನ್ಯಾಯವನ್ನು ಒಂದು ಕಡೆ ಒಪ್ಪಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಬಿಟ್ಟಿದ್ದಾರೆ. ಅಸ್ಮಿನ್ ಅಧಿಕರಣೆ ಗುಣತ್ವೇನ ಅಭಿಮತ ಸೂತ್ರಬಲೇನ ಪ್ರಧಾನತ್ವೇನ ಅಭಿಮತ ಶ್ರುತೇಹೇ ಸ್ವೇನೈವ ಬಾಧನಾತ್. ಆಕಾಶಾಧಿಕರಣದಲ್ಲಿ ಶ್ರುತಿ ಮತ್ತು ಸೂತ್ರ ಇವುಗಳಲ್ಲಿ ಪ್ರಧಾನ ಯಾವುದು, ಅಪ್ರಧಾನ ಯಾವುದು? ಶ್ರುತಿ ಅನ್ನೋದು ಪ್ರಧಾನ, ಸೂತ್ರ ಎಂಬತಕ್ಕಂಥದ್ದು ಅಪ್ರಧಾನ. ಆದರೆ ಅಲ್ಲೇನು ಮಾಡಿದ್ದಾರೆ? ಅಸ್ಮಿನ್ ಅಧಿಕರಣೆ ಆಕಾಶಾಧಿಕರಣದಲ್ಲಿ ಗುಣತ್ವೇನ ಅಭಿಮತ ಸೂತ್ರ ಬಲೇನ ಅಪ್ರಧಾನ ಎಂಬುದಾಗಿ ಅವರು ಯಾವುದನ್ನು ಒಪ್ಕೊಂಡಿದ್ದಾರೆ? ಸೂತ್ರವನ್ನು ಒಪ್ಕೊಂಡಿದ್ದಾರೆ.
ಇಂದ ಗುಣತ್ವೇನ ಅಪ್ರಧಾನತ್ವೇನ ಒಪ್ಪಿಕೊಂಡಿರ್ತಕ್ಕಂಥ ಸೂತ್ರಕ್ಕೆ ಅನುಗುಣವಾಗಿ ಪ್ರಧಾನತ್ವೇನ ಅಭಿಮತ ಶ್ರುತೇ, ಪ್ರಧಾನ ಅಂತ ಅವ್ರು ಯಾವುದನ್ನು ಒಪ್ಪಿಕೊಂಡಿದ್ದಾರೆ? ಶ್ರುತಿ. ಆ ಶ್ರುತಿಗೆ ಬಾಧ ಸ್ವೇನೈವ ಬಾಧನ, ಅವರೇ ಬಾಧವನ್ನು ಹೇಳಿದ್ದಾರೆ. ಆಕಾಶ ಅಂತಂದ್ರೆ ಶ್ರುತಿಯನ್ನು ಇಟ್ಕೊಂಡೇನು ಹೇಳಬೇಕು? ಜಡಾಕಾಶ ಅಂತ ಹೇಳಬೇಕು. ಆದರೆ ಜಡಾಕಾಶ ಅಂತ ಹೇಳದೇನೆ ಆಕಾಶಸ್ಥಲಿಂಗಾತನ ಸೂತ್ರವನ್ನು ಇಟ್ಟುಕೊಂಡು ಬ್ರಹ್ಮ ಅಂತ ಅರ್ಥ ಮಾಡಿದ್ದಾರೆ. ಶ್ರುತಿಗೆ ಬಾಧವನ್ನು ಹೇಳಿದ್ದಾರೆ. ಅತಃ ಪಾಣಿನಿ ಸೂತ್ರ ಬಲೇನ ಜನ್ಮಾದಿಶ್ರುತಿ ಬಾಧಂ ಕುರ್ವನ್ ಉತ್ತರಾಧಿಕರಣೆ ಚ ವ್ಯಾಸಸೂತ್ರ ಬಲೇನ ಆಕಾಶಶ್ರುತಿ ಬಾಧಂ ಕುರ್ವನ್ ಮಧ್ಯೆ ಆನಂದಮಯಾಧಿಕರಣೆ ಶ್ರುತ್ಯೈವ ಸೂತ್ರವಾದಂಚ ಕುರ್ವನ್ ತತ್ರೈವ ಪ್ರಬಲತ್ವೇನಾಭಿಮತ ಆನಂದಮಯ ಶ್ಲೋಕರೂಪ ಶ್ರುತ್ಯುಪೇಕ್ಷಾಂಚ ಕುರ್ವನ್ ಪೂರ್ವೋತ್ತರ ಜ್ಞಾನ ಶೂನ್ಯ ಅಂತ. ಹಿಂದೆ ಮುಂದಿನ ಜ್ಞಾನ ಇಲ್ಲದೇ ಇರತಕ್ಕಂತಹ ಮಧ್ಯೇಪಿ ಅರ್ಧಚರತೀಂ ಆಚರನ್, ಮಧ್ಯದಲ್ಲೂ ಕೂಡ ಅರ್ಧಚರತಿ ನ್ಯಾಯವನ್ನು ಸ್ವೀಕಾರ ಮಾಡತಕ್ಕಂಥವನು ಕಥನ್ನ ಉನ್ಮತ್ತ, ಹುಚ್ಚ ಹೇಗಲ್ಲ. ಏನಲ್ಲಿ? ಪಾಣಿನಿ ಸೂತ್ರ ಬಲೇನ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಎಂಬತಕ್ಕಂತಹ ಶ್ರುತಿ ಇದೆ. ಈ ಶ್ರುತಿಯಲ್ಲಿಗೆ ಅವರೇನು ಅರ್ಥ ಮಾಡ್ತಾರೆ? ಯತಃ ಎಂಬುದಾಗಿ ಪಂಚಮಿ ವಿಭಕ್ತಿಯ ಅರ್ಥದಲ್ಲಿ ತಸಿಲ್ ಪ್ರತ್ಯಯ ಬಂದಿದೆ, ಅದಕ್ಕೆ ಉಪಾದಾನ ಅಂತ ಅರ್ಥ ಎಂಬುದಾಗಿ ಪಾಣಿನಿ ಸೂತ್ರವನ್ನು ಆಧಾರವಾಗಿಟ್ಟುಕೊಂಡು ಜನ್ಮಾದಿ ಶ್ರುತಿಭಾದಂ ಕುರ್ವನ್ ಅಂತ. ಬ್ರಹ್ಮ ಭಗವಂತನಲ್ಲಿ ಜಗಜ್ಜನ್ಮಾದಿ ಕಾರಣತ್ವ ಎಂಬತಕ್ಕಂಥದ್ದು ಕೂಡಲ್ಲ ಅಂತ ಹೇಳ್ತಾರೆ. ಯಾಕೆ? ಜಗಜ್ಜನ್ಮಾದಿ ಕಾರಣತ್ವ ಅಂದರೆ ಎಂಥ ಕಾರಣತ್ವ? ಉಪಾದಾನ ಕಾರಣತ್ವ. ಉಪಾದಾನ ಕಾರಣತ್ವ ಯಾಕೆ? ಪಾಣಿನಿ ಸೂತ್ರಕ್ಕೆ ಅನುಸಾರ. ಹೀಗೆ ಯಥೋವಾಯುಮಾನಿ ಎಂಬತಕ್ಕಂಥ ಸೂತ್ರದಲ್ಲಿ ಕಾರಣತ್ವವನ್ನು ಹೇಳಿದ್ದಾರೆ. ಆ ಕಾರಣತ್ವ ಭಗವಂತನಲ್ಲಿ ಬರಲ್ಲ. ಯಾಕೆ? ಅದು ಉಪಾದಾನ ಕಾರಣತ್ವ. ಹೇಗೆ? ಪಾಣಿನಿ ಸೂತ್ರಕ್ಕೆ ಅನುಗುಣವಾಗಿ. ಹಾಗಾದ್ರೆ ಇಲ್ಲೇನು ಮಾಡಿದ್ರಿ? ಶ್ರುತಿಗೆ ಪಾಣಿನಿ ಸೂತ್ರಕ್ಕೆ ಅನುಗುಣವಾಗಿ ಅರ್ಥ ಮಾಡ್ತಾ ಇದ್ದೀರ. ಗುಣ ಪಾಣಿನಿ ಸೂತ್ರ, ಶ್ರುತಿ ಪ್ರಬಲ. ಹಾಗಾದರೆ ಪ್ರಬಲವಾಗಿರ್ತಕ್ಕಂಥ ಶ್ರುತಿಗೆ ಅನರ್ಥ ಮಾಡದಂತೆ ಆಯ್ತು ಈಗ ಪಾಣಿನಿ ಸೂತ್ರವನ್ನು ಇಟ್ಟುಕೊಂಡು. ಹಾಗೆ ಉತ್ತರಾಧಿಕರಣೆ ಚ ವ್ಯಾಸಸೂತ್ರ ಬರೆಣ ಮುಂದೆ ಆಕಾಶಸ್ಥಲಿಂಗಾತ್ ಎಂತಕ್ಕಂತಹ ಕಡೆಯಲ್ಲಿ ಮೊದಲನೇದು ದ್ವಿತೀಯಾಧಿಕರಣದಲ್ಲಿ ಪಾಣಿನಿ ಸೂತ್ರವನ್ನು ಇಟ್ಕೊಂಡು, ಅನಂತರ ಆಕಾಶಾಧಿಕರಣದಲ್ಲಿ ವೇದವ್ಯಾಸದೇವರ ಸೂತ್ರವನ್ನು ಇಟ್ಟುಕೊಂಡು ಅಲ್ಲೇನು ಮಾಡಿದ್ದಾರೆ? ಶ್ರುತಿಭಾದಂ ಕುರ್ವನ್, ಶ್ರುತಿಗೆ ಬೇರೆ ಅರ್ಥವನ್ನು ಹೇಳ್ತಾ ಇದ್ದಾರೆ. ಆಕಾಶ ಅಂದರೆ ಭೂತಾಕಾಶ ಅಂತ ಅರ್ಥ ಅಲ್ಲ, ಪರಮಾತ್ಮ ಅಂತ ಅರ್ಥ ಹೇಳ್ತಾರೆ. ಆದರೆ ಅವರೇ ಮಧ್ಯದಲ್ಲಿ ಆನಂದಮಯಾಧಿಕರಣದಲ್ಲಿ ಏನು ಮಾಡ್ತಾ ಇದ್ದಾರೆ? ಶ್ರುತ್ಯೈವ ಸೂತ್ರಭಾದ. ಆನಂದಮಯ ಅಭ್ಯಾಸ ಅಂತ ಸೂತ್ರ ಇದೆ. ಆದರೆ ಆನಂದಮಯ ಅಂತಂದರೆ ಕೋಶ, ಬ್ರಹ್ಮ ಅಂದರೆ ಪುಚ್ಛ ಅಂತ ಸೂತ್ರಕಾರರ ಸೂತ್ರವನ್ನು ಶ್ರುತಿಯಿಂದ ಬಾಧಿತವಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ತತ್ರೈವ ಪ್ರಬಲತ್ವೇನಾಭಿಮತ ಆನಂದಮಯ ಶ್ಲೋಕ ರೂಪಶ್ರುತ್ಯುಪೇಕ್ಷಾಂಚ ಕುರ್ವನ್. ಅಷ್ಟೇ ಅಲ್ಲ, ಈ ಆನಂದಮಯೋಭ್ಯಾಸ ಎಂಬತಕ್ಕಂತಹ ಈ ಸೂತ್ರದಲ್ಲಿ ಆನಂದಮಯವನ್ನು ಕೋಶ ಅಂತ ಹೇಳ್ತಾರಲ್ಲ, ಮುಂದೆ ಅಲ್ಲೇನೆ ಶ್ಲೋಕ ತದಪ್ಯೇಷ ಶ್ಲೋಕೋ ಭವತಿ ಆನಂದೋ ಬ್ರಹ್ಮೇ ದಿವ್ಯಜಾನಾತ್ ಅಂತಿದೆ. ಆನಂದ ಬ್ರಹ್ಮ ಅಂತ ತಿಳಿಬೇಕು ಅಂತ. ಆದರೆ ಅದನ್ನು ಕೂಡ ಉಪೇಕ್ಷೆ ಮಾಡಿದ್ದಾನೆ. ಆನಂದೋ ಬ್ರಹ್ಮೇ ತಿವ್ ಶ್ರುತಿ. ಹಾಗಾದರೆ ಆ ಶ್ರುತಿಯನ್ನು ಕೂಡ ಒಪ್ಕೊಂಡಿಲ್ಲ, ಅದನ್ನು ಉಪೇಕ್ಷೆ ಮಾಡಿದ್ದಾನೆ. ಅದರಿಂದ ಏನಾಯಿತು? ಪೂರ್ವೋತ್ತರ ಜ್ಞಾನ ಶೂನ್ಯ, ಹಿಂದೆ ಮುಂದಿನ ಜ್ಞಾನ ಇಲ್ಲ. ಯಾಕೆ? ಪಾಣಿನಿ ಸೂತ್ರವನ್ನು ಪ್ರಧಾನವಾಗಿಟ್ಟುಕೊಂಡು ಶ್ರುತಿಗೆ ಬಾಧ ಹೇಳಿದ. ವೇದವ್ಯಾಸದೇವರ ಸೂತ್ರವನ್ನು ಪ್ರಧಾನವಾಗಿಟ್ಟುಕೊಂಡು ಶ್ರುತಿಗೆ ಬಾಧ ಹೇಳಿದ. ಈ ರೀತಿಯಲ್ಲಿ ಒಂದು ಕಡೆಯಲ್ಲಿ ಪೂರ್ವೋತ್ತರದಲ್ಲಿ, ಮಧ್ಯದಲ್ಲಿ ಶ್ರುತಿಗೇನೆ ಪ್ರಾಮುಖ್ಯತೆಯನ್ನು ಶ್ರುತಿಯೇ ಪ್ರಮುಖ ಅಂತ ಇಟ್ಕೊಂಡ್ಬಿಟ್ಟು ಅಲ್ಲಿ ಸೂತ್ರಕ್ಕೆ ಅಲ್ಲಿ ಗೌಣತ್ವವನ್ನು ಹೇಳಿದ್ದಾರೆ ಮಧ್ಯದಲ್ಲಿ. ಹಾಗಾದರೆ ಹಿಂದೆ ಮುಂದೆಗಳ ಮಾಡಿರ್ತಕ್ಕಂಥ ಜ್ಞಾನ ಇಲ್ಲ ಅಂತಾಯಿತು. ಅಷ್ಟೇ ಅಲ್ಲ, ಮಧ್ಯೇಪಿ ಅರ್ಧಚರತಿ ನ್ಯಾಯ. ಆನಂದಮಯಾಧಿಕರಣದಲ್ಲಿ ಸೂತ್ರವನ್ನು ಗೌಣ ಅಂತ ಮಾಡ್ತಕ್ಕಂಥವರು ಒಂದು ಕಡೆಯಲ್ಲಿ ಪ್ರಧಾನ ಅಂತ ಮಾಡಿದ್ರಿ, ಇನ್ನೊಂದು ಕಡೆಯಲ್ಲಿ ಅಪ್ರಧಾನ ಅಂತ ಮಾಡ್ತಾ ಇದ್ದೀರಾ. ಹಾಗಾದ್ರೆ ಏನಾಯ್ತಿದ್ದು? ಅರ್ಧಚರತಿ ಅಂತ ಅದನ್ನೂ ಮಾಡ್ತಕ್ಕಂಥ ನೀನು ಕಥನ್ನ ಉನ್ಮತ್ತ, ಹುಚ್ಚ ಹೇಗಲ್ಲ, ಹುಚ್ಚ ಅಂತಾನೆ ಆಗ್ತೀಯಾ. ಅದರಿಂದ ಇದು ಸರಿಯಲ್ಲ. ಮಾಯಾವಾದಿಗಳು ಇಲ್ಲದೆ ಹೋದ್ರೆ
ಯಾಕೆ ಅವ್ರು ಇಲ್ಲ ಅಂದ್ರೆ ಗೊಂದಲ ಇಲ್ವೇ ಇಲ್ಲಲ್ಲ. ಅವ್ರು ಇದ್ದಿದ್ದಕ್ಕೆ ತಾನೇ ಗೊಂದಲ ಬರೋದು, ಮತ್ತೆ ಇಲ್ಲ ಅಂತ ಹಂಗೆ ಹೇಳ್ತಾರೆ. ಅವರು ಅಷ್ಟು ಗೊಂದಲ ಮಾಡಿದ್ರಿಂದ ನಾವು ಇಷ್ಟು ವಿಚಾರ ಮಾಡಿ ಹೀಗೆ ಅಂತ ನಿರ್ಣಯ ಮಾಡ್ಕೊಳ್ಳಿಕ್ಕಾಯ್ತು. ವಾದೇ ವಾದೇ ಜಾಯತೆ ತತ್ವಬೋಧ. ಅವ್ರು ಈ ರೀತಿಯಲ್ಲಿ ಬೇರೆ ಅರ್ಥ ಹೇಳಿದ್ರಿಂದ ಅದು ಸರಿಯಲ್ಲ ಅಂತ ನಾವು ಇನ್ನಷ್ಟು ಯುಕ್ತಿಯಿಂದ ವಿಚಾರ ಮಾಡಿ ದೃಢ ಮಾಡ್ಕೊಳ್ಳಿಕ್ಕಾಯ್ತು. ಪ್ರಧಾನೇ ಬ್ರಹ್ಮಸೂತ್ರೇಸ್ಮಿನ್ ಯದನ್ಯಾಯಂ ಚಿಕೀರ್ಷತಿ ಗುಣಭೂತಾನ್ಯಶಾಸ್ತ್ರಾರ್ಥೇ ಬಹುಮಾನ ಪುರಸ್ಕೃತಃ. ಗುಣಭೂತ ಅನ್ಯಶಾಸ್ತ್ರ, ಗೌಣವಾಗಿರ್ತಕ್ಕಂಥ ಅಪ್ರಧಾನವಾಗಿರ್ತಕ್ಕಂತಹ ಪಾಣಿನಿ ಸೂತ್ರ ಬಹುಮಾನ ಪುರಸ್ಕೃತ. ಅದರಲ್ಲಿ ನೀನು ತುಂಬ ಆದರವುಳ್ಳವನಾಗಿದ್ದೀಯ. ಪಾಣಿನಿಯಿಂದ ನಿರ್ಮಾಣಗೊಂಡಿರ್ತಕ್ಕಂಥ ರಚಿತವಾಗಿರ್ತಕ್ಕಂತಹ ಸೂತ್ರಗಳಲ್ಲಿ ನಿನಗೆ ಆದರ ಇದೆ. ಅದಕ್ಕೋಸ್ಕರ ಏನು ಮಾಡ್ತೀಯಾ? ಅದು ವಾಸ್ತವಿಕವಾಗಿ ಗುಣ ಅಪ್ರಧಾನ. ಯಾಕೆ ಶ್ರುತಿ ಎಂಬತಕ್ಕಂಥದ್ದು ಅಪೌರುಷೇಯ. ಸೂತ್ರ ಪಾಣಿನಿ ಸೂತ್ರ ಪಾಣಿನಿಯಿಂದ ನಿರ್ಮಾಣಗೊಂಡದ್ದು. ಹಾಗಾದರೆ ಪಾಣಿನಿಯಿಂದ ನಿರ್ಮಾಣಗೊಂಡದ್ದಾದ್ರಿಂದ ಅದು ಅಪ್ರಧಾನ, ಗೌಣ. ಆ ಗೌಣವಾಗಿರ್ತಕ್ಕಂತಹ ಪಾಣಿನಿ ಸೂತ್ರದಲ್ಲಿ ಬಹುಮಾನ ಪುರಸ್ಕೃತ. ಅದರಲ್ಲಿ ನಿನಗೆ ಆಧಾರ ಎಂಬತಕ್ಕಂಥದ್ದಿದೆ. ಅದರಿಂದ ಏನು ಮಾಡ್ತಾ ಇದ್ದೀಯಾ? ಪ್ರಧಾನೇ ಬ್ರಹ್ಮಸೂತ್ರೇ ಅದ ಅನ್ಯಾಯಂ ಚಿಕೀರ್ಷತಿ ಅಂತ. ಪ್ರಧಾನ ಆ ಪಾಣಿನಿ ಸೂತ್ರಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದು? ವೇದವ್ಯಾಸದೇವರಿಂದ, ಸರ್ವಜ್ಞರಾದ ವೇದವ್ಯಾಸದೇವರಿಂದ ರಚಿತವಾದಂತಹ ಬ್ರಹ್ಮಸೂತ್ರ. ಆದರೆ ಪಾಣಿನಿ ಸೂತ್ರ ಎಂಬತಕ್ಕಂಥದ್ದು ಅಪ್ರಧಾನ. ಅದಕ್ಕೆ ಮಹತ್ವವನ್ನು ಕೊಟ್ಟು ಪ್ರಧಾನವಾಗಿರ್ತಕ್ಕಂತಹ ವೇದವ್ಯಾಸದೇವರಿಂದ ರಚಿತವಾಗಿರ್ತಕ್ಕಂತಹ ಬ್ರಹ್ಮಸೂತ್ರಗಳಿಗೆ ನೀನು ಅರ್ಥತ್ಯಾಗ ಮಾಡ್ತಾ ಇದೆಯಾ, ಅದರಿಂದ ಅಪಚಾರ ಮಾಡ್ತಾ ಇದ್ದೀಯ. ಅದರಿಂದ ಅನ್ಯಾಯಂ ಚಿಕೀರ್ಷತಿ, ನೀನು ಅನ್ಯಾಯವನ್ನು ಮಾಡ್ತಾ ಇದ್ದೀಯಾ. ಅದರಿಂದ ಏನಾಯಿತು? ನಿನ್ನ ನ್ಯಾಯವನ್ನು ನೀನೇ ಬಿಟ್ಟಿದ್ದೀಯಾ. ಬ್ರಹ್ಮಸೂತ್ರಕ್ಕೆ ಜನ್ಮಾದ್ಯಸ್ಯ ಯತಃ ಎಂಬತಕ್ಕಂತಹ ಬ್ರಹ್ಮಸೂತ್ರಕ್ಕೆ ಬ್ರಹ್ಮನಲ್ಲಿ ಜಗಜ್ಜನ್ಮಾದಿ ಕಾರಣತ್ವ ಇದೆ ಅಂತ ಹೇಳಬೇಕಾಗಿತ್ತು. ಆದರೆ ಉಪಾದಾನತ್ವ ಕೂಡಲ್ಲ. ಆ ಜಗಜ್ಜನ್ಮಾದಿ ಕಾರಣತ್ವ ತಟಸ್ಥ ಲಕ್ಷಣ ಅಂತ ಹೇಳ್ತಾರೆ. ಅದರಿಂದಾಗಿ ಆ ಪಾಣಿನಿಯ ಸೂತ್ರವನ್ನಿಟ್ಟುಕೊಂಡು ವೇದವ್ಯಾಸದೇವರ ಸೂತ್ರವನ್ನು ತ್ಯಾಗ ಮಾಡಿ ಗುಣೇತ್ವನ್ಯಾಯ ಕಲ್ಪನಾ ನ್ಯಾಯವನ್ನು ಬಿಟ್ಟಿದೀಯ. ಯಾಕೆ? ಎರಡು, ಒಂದು ಪಾಣಿನಿ ಸೂತ್ರ, ಇನ್ನೊಂದು ವೇದವ್ಯಾಸದೇವರ ಸೂತ್ರ. ಈ ಎರಡು ಸೂತ್ರಗಳಿಗೆ ವಿರೋಧ ಬಂದಾಗ ಏನು ಮಾಡಬೇಕು? ಪಾಣಿನಿ ಸೂತ್ರಕ್ಕೆ ಬೇರೆ ಅರ್ಥ ಮಾಡಬೇಕು. ಅವರೇನು ಹೇಳಿದ್ರು? ಆನಂದಮಯಾಧಿಕರಣದಲ್ಲಿ ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ ಅಂತ ಬ್ರಹ್ಮನನ್ನು ಪುಚ್ಛ ಅಂತ ಹೇಳಿದ್ದಾರೆ. ಶ್ರುತಿ ಹೀಗಿದೆ. ಸೂತ್ರ ಆನಂದಮಯೋಭ್ಯಾಸತ ಆನಂದಮಯ ಬ್ರಹ್ಮ ಅಂತ ಹೇಳಿದ್ದಾರೆ. ಸೂತ್ರ ಮತ್ತು ಶ್ರುತಿಗಳಿಗೆ ವಿರೋಧ ಬಂತು. ಅದಕ್ಕೇನು ಮಾಡಬೇಕು? ಸೂತ್ರಕ್ಕೇನೆ ಬೇರೆ ಅರ್ಥ ಮಾಡಬೇಕು. ಆದ್ದರಿಂದ ಸೂತ್ರಕಾರರು ಹೇಳಿದ್ರು ಕೂಡ ಆನಂದಮಯ ಬ್ರಹ್ಮ ಅಲ್ಲ, ಆನಂದಮಯ ಕೋಶವೇ. ಬ್ರಹ್ಮ ಯಾರು? ಪುಚ್ಛವೇ ಬ್ರಹ್ಮ ಅಂತ ಹೇಳಿದ್ರು ಅಲ್ವಾ? ಇದು ಗುಣೇತ್ವನ್ಯಾಯ ಕಲ್ಪನಾ ಅಂತ. ಹಾಗೆ ಇಲ್ಲೂ ಕೂಡ ವೇದವ್ಯಾಸ ದೇವರ ಸೂತ್ರ, ಪಾಣಿನಿ ಸೂತ್ರ, ಇವುಗಳಲ್ಲಿ ಗುಣಪ್ರಧಾನ ಯಾವುದು? ವೇದವ್ಯಾಸ ದೇವರ ಸೂತ್ರ ಪ್ರಧಾನ, ಪಾಣಿನಿ ಸೂತ್ರ ಅಪ್ರಧಾನ. ಆದರೆ ನೀ ಏನು ಮಾಡಿದೀಯಾ? ಪಾಣಿನಿ ಸೂತ್ರವನ್ನೇ ಮುಖ್ಯವಾಗಿಟ್ಟುಕೊಂಡು ಪ್ರಧಾನವಾದಂತಹ ವೇದವ್ಯಾಸದೇವರ ಸೂತ್ರವನ್ನು ನೀನು ತ್ಯಾಗ ಮಾಡಿದ್ದೀಯ. ಅಂದರೆ ಗುಣೇತ್ವ ನ್ಯಾಯ ಕಲ್ಪನಾ ಎಂಬತಕ್ಕಂಥ ನ್ಯಾಯವನ್ನೇ ಬಿಟ್ಟಿದ್ದೀಯಾ. ಮಾಯಾವಾದಿಗಳು ಅಂತ ಇಟ್ಕೊಳ್ಬೇಕು. ಮಾಯಾವಾದಿಗಳು ಗುಣಭೂತಾನ್ಯ ಶಾಸ್ತ್ರಾರ್ಥೆ, ಅಮುಖ್ಯವಾದಂತಹ ಬೇರೆಯವರ ಶಾಸ್ತ್ರವಾದ ಪಾಣಿನಿಯ ಸೂತ್ರದ ಅರ್ಥದಲ್ಲಿ ಬಹುಮಾನ ಪುರಸ್ಕೃತ ಗೌರವವುಳ್ಳವನಾಗಿ ಪ್ರಧಾನೇ ಮುಖ್ಯವಾದಂತಹ ಅಸ್ಮಿನ್ ಈ ಬ್ರಹ್ಮಸೂತ್ರೇ ಜನ್ಮಾದ್ಯಸ್ಯ ಯತಃ ಎಂಬತಕ್ಕಂತಹ ಬ್ರಹ್ಮಸೂತ್ರದಲ್ಲಿ ಯತಿ ಯಾವ ಕಾರಣದಿಂದ ಅನ್ಯಾಯಂ ಅಗೌರವವನ್ನು ಚಿಕೀರ್ಷತಿ ಮಾಡಲು ಉದ್ಯುಕ್ತನಾಗಿದ್ದಾನೋ ಆದ್ದರಿಂದ ಅಸೌ ಇವನು ಸ್ವನ್ಯಾಯಂ ತಾನು ಹೇಳಿರ್ತಕ್ಕಂತಹ ಗುಣೇತ್ವನ್ಯಾಯ ಎಂಬತಕ್ಕಂತಹ ನ್ಯಾಯವನ್ನು ಸ್ವಯಂ ಜಹೌ ತಾನೇ ತ್ಯಾಗ ಮಾಡಿ ಅಂತ ಹಿಂದಿನ ಶ್ಲೋಕದಿಂದ ಅನ್ವಯ ಮಾಡಿಕೊಳ್ಬೇಕು. ಮಾಯಾವಾದಿಯು ಗುಣಭೂತಾನ್ಯ ಶಾಸ್ತ್ರಾರ್ಥೆ, ಅಮುಖ್ಯವಾದ ಬೇರೆಯವರಿಂದ ನಿರ್ಮಾಣಗೊಂಡಿರ್ತಕ್ಕಂತಹ
ಸೂತ್ರದ ಅರ್ಥದಲ್ಲಿ ಬಹುಮಾನ ಪರಸ್ಕೃತಃ ಬಹಳ ಗೌರವವುಳ್ಳವನಾಗಿ ಪ್ರಧಾನೇ ಮುಖ್ಯವಾದ ಅಸ್ಮಿನ್ ಈ ಬ್ರಹ್ಮಸೂತ್ರದಲ್ಲಿ ಯತ್ ಯಾವ ಕಾರಣದಿಂದ ಅನ್ಯಾಯಂ ಅಗೌರವವನ್ನು ಚಿಕೀರ್ಷತಿ ಮಾಡಲು ಇಚ್ಛೆಯುಳ್ಳವನಾಗಿದ್ದೀಯೋ ತತ್ ಆದ್ದರಿಂದ ಅಸೌ ಇವನು ಸ್ವನ್ಯಾಯಂ ಆನಂದಮಯಾಧಿಕರಣದಲ್ಲಿ ಹೇಳಿರ್ತಕ್ಕಂತಹ ಗುಣೇತ್ವನ್ಯಾಯ ಕಲ್ಪನಾ ಎಂಬತಕ್ಕಂಥ ನ್ಯಾಯವನ್ನು ಸ್ವಯಂ ತಾನೇ ಜಹೌ ಈ ಜನ್ಮಾಧಿಕರಣದಲ್ಲಿ ತ್ಯಾಗ ಮಾಡಿದ್ದಾನೆ. ಸ್ಥಳಾಂತರೇಪಿ ಸೋಕ್ತನ್ಯಾಯ ವಿಸ್ಮರಣಂ ದರ್ಶಯತಿ. ಇನ್ನೊಂದು ಸ್ಥಳದಲ್ಲಿ ತಾನೇ ಹೇಳಿರುವಂತಹ ನ್ಯಾಯ ಅದನ್ನು ಮರೆತೋಗಿದ್ದಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪ್ರಧಾನ ಇತಿ ಯತ್ ಅಂದರೆ ಯಸ್ಮಾತ್ ಅಂತ ಅರ್ಥ. ಅಸ್ಮಿನ್ ಅಂದರೆ ಜನ್ಮಾದ್ಯಸ್ಯ ಯತಃ ಇತಿ ಸೂತ್ರೇ. ಅಸ್ಮಿನ್ ಬ್ರಹ್ಮಸೂತ್ರ ಅಂದರೆ ಏನರ್ಥ? ಜನ್ಮಾದ್ಯಸ್ಯ ಯತಃ ಎಂಬತಕ್ಕಂತಹ ಬ್ರಹ್ಮಸೂತ್ರದಲ್ಲಿ ಅನ್ಯಾಯಂ ಅಂದರೆ ಅರ್ಥ ಪರಿತ್ಯಾಗ ರೂಪಂ ಬಾಧಂ. ಆ ಸೂತ್ರಕ್ಕೆ ಬ್ರಹ್ಮನ ಜಗಜ್ಜನ್ಮಾದಿ ಕಾರಣ ಎಂಬತಕ್ಕಂಥ ಅರ್ಥವನ್ನು ತ್ಯಾಗ ಮಾಡಿದ್ದಾರೆ, ಬಿಟ್ಟಿದ್ದಾರೆ. ಇಂತಹ ಬಾಧವನ್ನು ಅಂತ ಅರ್ಥ. ಅನ್ಯ ಶಾಸ್ತ್ರಾರ್ಥ ಎಂತಿದೆ. ಅನ್ಯ ಅಂದರೆ ಯಾರು? ಅದಕ್ಕೆ ಹೇಳ್ತಾರೆ ಅನ್ಯ ಪಾಣಿನಿ ಅಂತ. ಪಾಣಿನಿಯ ಸೂತ್ರದಲ್ಲಿ ನಿನಗೆ ಗೌರವ ಇದೆ. ತಸ್ಮಾತ್ ಅತ್ರಾಪಿ ಸೋಕ್ತನ್ಯಾಯಂ ಸ್ವಯಮೇವ ಜಹೋ ಇತಿ ಪೂರ್ವೇಣ ಸಂಬಂಧ. ಆದ್ದರಿಂದ ಇಲ್ಲಿಯೂ ಕೂಡ ತಾನು ಹೇಳಿದ ನ್ಯಾಯ ಅದನ್ನು ತಾನೇ ಬಿಟ್ಟಿದ್ದಾನೆ. ಪಾಣಿನಿ ಸೂತ್ರ, ವ್ಯಾಸ ಸೂತ್ರ, ಇವುಗಳಲ್ಲಿ ಪ್ರಧಾನ ಯಾವುದು? ವ್ಯಾಸ ಸೂತ್ರ. ಆದರೆ ನೀನೇನು ಮಾಡಿದ್ದೀಯಾ? ಪಾಣಿನಿ ಸೂತ್ರವನ್ನೇ ಒಪ್ಪಿಕೊಂಡು ಪರಮಾತ್ಮನಲ್ಲಿ ಜಗಜ್ಜನ್ಮಾದಿ ಉಪಾದಾನ ಕಾರಣತ್ವ ಇಲ್ಲ ಅಂತ ಹೇಳ್ತಾ ಇದ್ದೀಯ. ಹಾಗಾದರೆ ಗುಣೇತ್ವನ್ಯಾಯ ಕಲ್ಪನಾ ಎಂಬತಕ್ಕಂತಹ ನ್ಯಾಯವನ್ನು ಬಿಟ್ಟಿದ್ದೀಯ. ವ್ಯಾಸಸೂತ್ರ ಪಾಣಿನಿ ಸೂತ್ರಗಳಿಗೆ ವಿರೋಧ ಬಂದರೆ ಯಾವುದನ್ನು ಬಿಡಬೇಕು? ಪಾಣಿನಿ ಸೂತ್ರ ಬಿಡಬೇಕು. ಅದು ಅಪ್ರಧಾನ, ಅದನ್ನು ಬಿಡಲಿಲ್ಲ, ಅದನ್ನೇ ಇಟ್ಕೊಂಡಿದ್ದೀಯಾ. ಅದನ್ನ ನಿನ್ಯಾಯವನ್ನು ನೀನೇ ಬಿಟ್ಟಿದ್ದೀಯಾ. ಸೈದಂ ಸರ್ವಮಸೃಜತ ಇತಿ ಶ್ರುತಿ ಸಮಾಖ್ಯಯ ಕರ್ತೃತ್ವಮಿವ ಹೇತುತ್ವಂ ನೋಪಾದಾನತ್ವಮಿಷ್ಯತೆ. ಅಷ್ಟೇ ಅಲ್ಲ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅಂತ ಶ್ರುತಿ ಇರಬಹುದು. ಈ ಶ್ರುತಿಯಲ್ಲಿ ಹೇಳಿರ್ತಕ್ಕಂತಹ ಕಾರಣತ್ವ ಎಂತಹ ಕಾರಣತ್ವ ಆಗಬೇಕು? ಅದು ಉಪಾದಾನ ಕಾರಣತ್ವ ರೂಪವಾದಂತಹ ಕಾರಣತ್ವ ಅಲ್ಲ, ಕರ್ತೃತ್ವ ರೂಪವಾದ ಕಾರಣತ್ವ. ಯಾಕೆ ಅಂತಂದರೆ ಇನ್ನೊಂದು ಶ್ರುತಿ ಇದೆ. ಸ ಇದಂ ಸರ್ವಂ ಅಸೃಜತ ಯದಿದಂ ಕಿಂಚ. ಈ ಜಗತ್ತಿನಲ್ಲಿ ಏನೇನಿದೆಯೋ ಯದಿದಂಕಿಂಚ, ಏನೇನು ಸಣ್ಣದು ದೊಡ್ಡದು ಇದೆಯೋ ಎಲ್ಲವೂ ಕೂಡ ಮೂಲೆಯಲ್ಲಿರೋದು, ಕಣ್ಣಿಗೆ ಕಾಣದೇ ಇರೋದು ಏನೇನಿದೆಯೋ ಎಲ್ಲವೂ ಕೂಡ ಸರ್ವಂ ಇದಂ ಸಹ ಅಸೃಜತ, ಎಲ್ಲವನ್ನೂ ಕೂಡ ಅವನು ಸೃಷ್ಟಿ ಮಾಡಿದ್ದಾನೆ. ಇಲ್ಲಿ ಸ್ಪಷ್ಟವಾಗಿ ಅಸೃಜತ, ಸೃಷ್ಟಿ ಮಾಡಿದ ಅಂತ ಸೃಷ್ಟಿ ಕರ್ತೃತ್ವವನ್ನು ಪರಮಾತ್ಮನಿಗೆ ಶ್ರುತಿ ಹೇಳ್ತಾ ಇದೆ. ಅದರಿಂದ ಶ್ರುತಿ ಸಮಾಖ್ಯಯ, ಈ ಶ್ರುತಿಯನ್ನು ನಾವು ಇಟ್ಟುಕೊಂಡು ಯಥೋವಾ ಇಮಾನಿ ಭೂತಾನಿ ಎಂಬತಕ್ಕಂಥ ಶ್ರುತಿಯನ್ನು ಇಟ್ಟುಕೊಂಡು ಎರಡೂ ಶ್ರುತಿಗೂ ವಿರೋಧ ಬಾರದ ಹಾಗೆ ಅರ್ಥ ಹೇಳಬೇಕು ಅಂತಾದರೆ ಭಗವಂತನಲ್ಲಿ ಎಂತಹ ಕರ್ತೃತ್ವವನ್ನು ಒಪ್ಪಬೇಕು? ಕರ್ತೃತ್ವ ರೂಪವಾದ ಕಾರಣತ್ವವನ್ನು ಹೇಳಬೇಕು. ಎಂಥ ಕಾರಣತ್ವವನ್ನು ಒಪ್ಪಬಾರದು? ಉಪಾದಾನತ್ವ ರೂಪ ಕಾರಣತ್ವವನ್ನು ಒಪ್ಪಬಾರದು. ಕರ್ತೃತ್ವಮೇಹ ಹೇತುತ್ವ. ಹಾಗಾದರೆ ಜಗತ್ತಿಗೆ ಕಾರಣ ಅಂದರೆ ಕರ್ತೃವಾಗಿದ್ದಾನೆ, ನ ಉಪಾದಾನತ್ವಂ. ಕಾರಣ ಅಂತಂದರೆ ಉಪಾದಾನ ಕಾರಣ ಅಂತ ಅರ್ಥ ಅಲ್ಲವೇ ಅಲ್ಲ. ಸ ಇದಂ ಸರ್ವಂ ಅಸೃಜತ ಇತಿ ಶ್ರುತಿ ಸಮಾಖ್ಯಯ. ಸಹ ಪರಮಾತ್ಮನು ಇದಂ ಸರ್ವಂ, ಇದೆಲ್ಲವನ್ನೂ ಕೂಡ ಅಸೃಜತ ಸೃಷ್ಟಿ ಮಾಡಿದ್ದಾನೆ ಎಂತಕ್ಕಂತಹ ಶ್ರುತಿ ಸಮಾಖ್ಯಯ, ಶ್ರುತಿಯ ಸಂವಾದವೂ ಇರುವುದರಿಂದ ಇಹ ಜನ್ಮಾದ್ಯಸ್ಯತಃ ಎಂಬತಕ್ಕಂಥ ಸೂತ್ರದಲ್ಲಿಯೂ ಕೂಡ ಹೇತುತ್ವಂ ಕಾರಣತ್ವ ಎಂಬತಕ್ಕಂಥದ್ದು, ಕರ್ತೃತ್ವಂ ಜಗತ್ತಿಗೆ ಕರ್ತೃವಾಗಿದ್ದಾನೆ ಎಂಬತಕ್ಕಂಥದ್ದು ಇಷ್ಯತೆ ಅಭಿಪ್ರೇತವಾಗಿದೆ. ಹೇತುತ್ವಂ ಕಾರಣತ್ವವು, ಉಪಾದಾನತ್ವಂ ಬ್ರಹ್ಮನು ಜಗತ್ತಿಗೆ ಉಪಾದಾನ ಕಾರಣನಾಗಿದ್ದಾನೆ ಎಂಬತಕ್ಕಂಥದ್ದು ನ ಇಷ್ಯತೆ ಅಭಿಪ್ರೇತವಾದದ್ದಲ್ಲ. ಸಹ ಇದಂ ಸರ್ವಂ ಅಸೃಜತ ಇತಿ ಶ್ರುತಿ ಸಮಾಖ್ಯಯ. ಪರಮಾತ್ಮನು ಇದೆಲ್ಲವನ್ನೂ ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿ ಶ್ರುತಿ ಸಂವಾದ ಎಂಬತಕ್ಕಂಥದ್ದು ಇರುವುದರಿಂದ ಇಹ ಜನ್ಮಾದ್ಯಸ್ಯತಃ ಎಂಬತಕ್ಕಂತಹ ಈ ಸೂತ್ರದಲ್ಲಿಯೂ ಕೂಡ ಹೇತುತ್ವಂ ಕಾರಣತ್ವವು, ಕರ್ತೃತ್ವಂ ಬ್ರಹ್ಮನು ಜಗತ್ತಿಗೆ ಕರ್ತೃವಾಗಿದ್ದಾನೆ ಎಂಬತಕ್ಕಂಥದ್ದು ಇಷ್ಯತೆ ಅಭಿಪ್ರೇತವಾಗಿದೆ.
ಹೇತುತ್ವಂ ಕಾರಣತ್ವವು, ಉಪಾದಾನತ್ವಂ ಉಪಾದಾನ ಕಾರಣತ್ವ ಎಂಬತಕ್ಕಂಥದ್ದು ನ ಇಷ್ಯತೆ ಅಭಿಪ್ರೇತವಾಗಿಲ್ಲ. ಪ್ರಾಗುಪ್ತ ದೂಷಣೇಶು ಕಿಂಚಿತ್ ಬುದ್ಧಾವರೋಹಾಯ ಸಂಕಲಯ್ಯ ಅನುವದನ್ ದೂಷಣಾಂತರಂಚಾಹ ಸ ಇತಿ ಅಂತ ಹಿಂದೆ ಹೇಳಿರ್ತಕ್ಕಂತಹ ದೋಷಗಳು. ಪ್ರಾಗುಪ್ತ ದೂಷಣೇಶು, ದೂಷಣ ಅಂದರೆ ದೋಷ. ಆ ದೋಷದಲ್ಲಿ ಕಿಂಚಿತ್ ಬುದ್ಧವು ಆರೋಹಾಯ, ಅದು ನಮ್ಮ ತಲೆಯಲ್ಲಿ ಸರಿಯಾಗಿ ನಿಲ್ಲಬೇಕು. ಹಿಂದೆ ಹೇಳಿರ್ತಕ್ಕಂತಹ ದೋಷಗಳೆಲ್ಲ ನಮ್ಮ ತಲೆಯಲ್ಲಿ ಸರಿಯಾಗಿ ನಿಲ್ಲಬೇಕು ಅಂತ ಅದೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ಅನುವಾದವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ದೂಷಣಾಂತರಂಚ ಇನ್ನೊಂದು ದೋಷವನ್ನು ಕೂಡ ಹೇಳ್ತಾ ಇದ್ದಾರೆ. ಹಿಂದೆ ಹೇಳಿದ ದೋಷ ಏನು? ಭಗವಂತನಲ್ಲಿ ಉಪಾದಾನತ್ವ ಒಪ್ಪಲಿಕ್ಕೆ ಬರಲ್ಲ, ಅವನಲ್ಲಿ ಕರ್ತೃತ್ವವನ್ನು ಒಪ್ಪಬೇಕು. ಅದನ್ನೇ ಈಗ ಶ್ರುತಿಯಿಂದ ಹೇಳ್ತಾ ಇದ್ದಾರೆ. ಸ ಸರ್ವಂ ಇದಂ ಅಸೃಜತ, ಇದೆಲ್ಲವನ್ನು ಸೃಷ್ಟಿ ಮಾಡಿದ. ಹಾಗಾದರೆ ಅಸೃಜತ ಅಂದರೆ ಕರ್ತೃತ್ವ. ಆ ಕಾರಣತ್ವ ಎಂಥದ್ದಾಗಬೇಕು? ಅದು ಕರ್ತೃತ್ವ ರೂಪವಾದ ಕಾರಣತ್ವ ಆಗಬೇಕು ಅಂತ ನಮ್ಮ ತಲೆಯಲ್ಲಿ ಇದು ಸರಿಯಾಗಿ ನಿಲ್ಲುತ್ತೆ. ಆದ್ದರಿಂದ ಏನಾಯಿತು? ಪಾಣಿನಿ ಸೂತ್ರವನ್ನಿಟ್ಟುಕೊಂಡು ಯಥೋವಾ ಇಮಾನಿ ಭೂತಾನಿ ಅಂತಕ್ಕಂತಹ ಶ್ರುತಿಗೆ ಉಪಾದಾನತ ಕಾರಣತ್ವವನ್ನು ಹೇಳಬಾರದು ಎಂಬುದಾಗಿ ಕೂಡ ಹೇಳದಂತೆ ಆಯಿತು. ವೇದೇ ವೇದಾನುಸರಣಂ ಪಾಣಿನೇಶ್ಚ ಸ್ಥಳೇ ಸ್ಥಳೇ ಯತಶ್ಚ ಯತ ಇತ್ಯೇತತ್ ಪದಂ ಸಾರ್ವವಿಭಕ್ತಿಕಂ. ಪಾಣಿನಿಯೂ ಕೂಡ ವೇದಕ್ಕೆ ಅರ್ಥವನ್ನು ಮಾಡಬೇಕಾದ್ರೆ ಅವನೇನು ಹೇಳಿದ್ದಾನೆ? ವೇದವನ್ನೇ ಅನುಸರಣೆ ಮಾಡ್ತಾನೆ. ಪಾಣಿನೇಶ್ಚ ಸ್ಥಳೇ ಸ್ಥಳೇ ವೇದೇ ವೇದಾನುಸರಣೆ. ಪಾಣಿನಿಯೂ ಕೂಡ ಸ್ಥಳೇ ಸ್ಥಳೇ ಒಂದೊಂದು ವೇದ ಪದಗಳಿಗೆ ಅರ್ಥವನ್ನು ಹೇಳಬೇಕಾದ್ರೆ ಅವನೇನು ಮಾಡ್ತಾನೆ? ವೇದ ಅನುಸರಣ, ವೇದಕ್ಕೆ ಅನುಗುಣವಾಗಿಯೇ ಅರ್ಥ ಮಾಡ್ತಾನೆ. ಆದರೆ ನೀವು ಮಾತ್ರ ವೇದಕ್ಕೆ ಅರ್ಥ ಮಾಡಬೇಕಾದ್ರೆ ವೇದಕ್ಕೆ ಅನುಸರಣೆ ಮಾಡದೇನೆ ಬೇರೆ ಏನು ಅನುಸರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅನ್ನೋದಕ್ಕೆ ಯಾವುದನ್ನು ಅನುಸರಣೆ ಮಾಡಬೇಕು? ವೇದವನ್ನು ಅನುಸರಣೆ ಮಾಡಬೇಕು. ವೇದ ಏನು ಹೇಳ್ತಾ ಇದೆ? ಸ ಇದಂ ಸರ್ವಂ ಅಸೃಜತ ಅಂತ ಹೇಳ್ತಾ ಇದೆ. ಹಾಗಾದರೆ ವೇದಕ್ಕೆ ಅರ್ಥವನ್ನು ಹೇಳಬೇಕಾದ್ರೆ ಇನ್ನೊಂದು ವೇದ ಭಾಗ ಏನು ಹೇಳಿದೆ ಅಂತ ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ವೇದ ಅರ್ಥ ಮಾಡಬೇಕು. ಇದನ್ನು ಯಾರು ಮಾಡ್ತಾರೆ? ಪಾಣಿನಿ ಕೂಡ ಮಾಡಿದ್ದಾನೆ. ಅದಕ್ಕೆ ಹೇಳ್ತಾರೆ ಸ್ಥಳೇ ತಲೆ ಪಾಣಿನೇಶ್ಚ ವೇದೇ ವೇದಾನುಸರಣ. ಅವನು ವೇದದ ವಿಷಯದಲ್ಲಿ ವೇದವನ್ನೇ ಅನುಸರಣ ಮಾಡ್ತಾನೆ ಅಂತ. ಯಾಕೆ ಅಂತಂದರೆ ಅವನೇನು ಹೇಳಿದ್ದಾನೆ ಅಂತಂದರೆ ಯತಃ ಎಂಬಲ್ಲಿ ಆ ತಸಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ಸಾರ್ವವಿಭಕ್ತಿಕಂ. ಪಾಣಿನಿ ಹೇಳಿದ್ದಾನೆ ತಸಿಲ್ ಪ್ರತ್ಯಯ ಪಂಚಮಿ ವಿಭಕ್ತಿ ಅರ್ಥದಲ್ಲಿ ಮಾತ್ರ ಬರೋದಿಲ್ಲ, ಎಲ್ಲ ವಿಭಕ್ತಿ ಅರ್ಥದಲ್ಲೂ ಬರುತ್ತೆ. ತಸಿಲ್ ಪ್ರತ್ಯಯ ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪಾದಾನ ಅಧಿಕರಣ ಎಲ್ಲ ಅರ್ಥದಲ್ಲಿಯೂ ಕೂಡ ಏನು ಬರುತ್ತೆ? ತಸಿ ಪ್ರತ್ಯಯ ಬರುತ್ತೆ ಅಂತ ಹೇಳಿದ್ದಾನೆ. ಅಂದರೆ ವೇದಕ್ಕೆ ಅರ್ಥ ಹೇಳಬೇಕಾದ್ರೆ ನಾವು ವೇದವನ್ನೇ ಅನುಸರಣೆ ಮಾಡಬೇಕು ಅನ್ನೋದನ್ನು ಪಾಣಿನಿಯೂ ಅನುಸರಣೆ ಮಾಡಿದ್ದಾನೆ. ಆದರೆ ನೀವು ವೇದವನ್ನು ನಾವು ಪ್ರಮಾಣ ಅಂತ ಒಪ್ಪುವವರು, ವೇದಕ್ಕೆ ಅನುಗುಣವಾಗಿ ಎಲ್ಲ ಅರ್ಥವನ್ನು ಹೇಳ್ತೇವೆ ಅಂತ ಹೇಳುವವರು, ವೇದಕ್ಕೆ ಅರ್ಥ ಹೇಳಬೇಕಾದ್ರೆ ವೇದವನ್ನು ಬಿಟ್ಟು ಪಾಣಿನಿಯನ್ನು ಅನುಸರಣೆ ಮಾಡ್ತಾ ಇದ್ದೀರಾ. ಇದು ಸರಿಯಲ್ಲ. ವೇದಗಳಿಗೆ ಅರ್ಥವನ್ನು ವಿವರಣೆ ಮಾಡುವಂಥ ಸಂದರ್ಭದಲ್ಲಿ ಪಾಣಿನೇಶ್ಚ ಪಾಣಿನಿಗೂ ಕೂಡ ಸಂಬಂಧಿಸಿದಂತೆ ಸ್ಥಳೇ ಸ್ಥಳೇ ಪ್ರತಿಯೊಂದು ಪದಗಳಲ್ಲಿಯೂ ಕೂಡ ವೇದಾನುಸರಣಂ ವೇದವನ್ನು ಅನುಸರಣೆ ಮಾಡ್ತಕ್ಕಂಥದ್ದು ದೃಶ್ಯತೆ ಕಂಡು ಬರ್ತಾ ಇದೆ. ಯತಃ ಯಾವ ಕಾರಣದಿಂದ? ಯತಃ ಇತ್ಯೇತತ್ ಪದಂ, ಯತಃ ಎಂಬತಕ್ಕಂತಹ ಈ ಪದವು ಸಾರ್ವವಿಭಕ್ತಿಕಂ ಎಲ್ಲ ವಿಭಕ್ತಿಗಳ ಅರ್ಥವನ್ನು ಕೊಡ್ತಾ ಇದೆ. ತತಃ ಆದ್ದರಿಂದ ಇಹ ಅಂದರೆ ಜನ್ಮಾದ್ಯ ಹಿಂದಿನ ಶ್ಲೋಕದಲ್ಲಿ ಜನ್ಮಾದ್ಯಸ್ಯ ಯತಃ ಎಂಬತಕ್ಕಂತಹ ಸೂತ್ರದಲ್ಲಿ ಯಥೋವಾ ಇಮಾನಿ ಭೂತಾನಿ ಎಂಬತಕ್ಕಂತಹ ಶ್ರುತಿಯಲ್ಲಿಯೂ ಕೂಡ ಹೇತುತ್ವಂ ಕಾರಣತ್ವ ಅಂತಂದರೆ ಕರ್ತೃತ್ವಂ ಇಷ್ಯತೆ, ಕರ್ತೃತ್ವವನ್ನೇ ಇಟ್ಕೊಳ್ಬೇಕು. ವೇದಗಳಿಗೆ ಅರ್ಥವನ್ನು ವಿವರಣೆ ಮಾಡುವಂಥ ಸಂದರ್ಭದಲ್ಲಿ ಪಾಣಿನೇಶ್ಚ ಪಾಣಿನಿಗೂ ಕೂಡ ಸ್ಥಳೇ ಸ್ಥಳೇ ಒಂದೊಂದು ಪದದಲ್ಲಿಯೂ ಕೂಡ ವೇದಾನುಸರಣಂ ವೇದಕ್ಕೆ ಅನುಗುಣವಾಗಿ ಅರ್ಥ ಮಾಡಿರ್ತಕ್ಕಂಥದ್ದು ದೃಶ್ಯತೆ ಕಂಡು ಬರ್ತಾ ಇದೆ. ಯತಃ ಏಕೆಂದರೆ ಯಾವ ಕಾರಣದಿಂದ? ಯತಃ ಇತ್ಯೇತತ್ ಪದಂ
ಶ್ರುತಿಯಲ್ಲಿರ್ತಕ್ಕಂತಹ ಯತಃ ಎಂಬತಕ್ಕಂತಹ ಪದವು ಸಾರ್ವವಿಭಕ್ತಿಕಂ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಸಪ್ತಮಿ ಎಲ್ಲ ವಿಭಕ್ತಿಗಳ ಅರ್ಥವನ್ನು ಕೂಡ ಹೇಳ್ತಾ ಇದೆ ಎಂಬುದಾಗಿ ಅವನು ಹೇಳಿದ್ದಾನೆ. ತತಃ ಆದ್ದರಿಂದ ಇಹ ಜನ್ಮಾದ್ಯಸೆ ಎಂಬತಕ್ಕಂತಹ ಸೂತ್ರದಲ್ಲಿಯೂ ಯಥೋವಾ ಇಮಾನಿ ಭೂತಾನಿ ಎಂಬತಕ್ಕಂತಹ ಶ್ರುತಿಯಲ್ಲಿಯೂ ಕೂಡ ಹೇತುತ್ವಂ ಕಾರಣತ್ವ ಅಂತಂದರೆ ಕರ್ತೃತ್ವ ಇಷ್ಯತೆ. ಕರ್ತೃತ್ವ ಅಂತ ಅರ್ಥ, ಉಪಾದಾನತ್ವ ಅಂತ ಅಲ್ಲ. ಶ್ರೀಕೃಷ್ಣಾರ್ಪಣ ವಸ್ತು 2:02